ಪ್ರಕಾರ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತುಂಬಾಡಿ ಊರಿನ ರಾಮಯ್ಯನವರು ಮೂಲತಃ ಒಬ್ಬ ದಲಿತ ಹೋರಾಟಗಾರನಾಗಿ ಖ್ಯಾತರಾದಂತವರು. ಕಾನೂನು ಪದವಿ ಓದಿ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದ ನಂತರ ಕ್ಯಾರಿಕೋಟ್ ಹಾಕಿ ವಕೀಲು ವೃತ್ತಿ ನಡೆಸಿದವರು. ಆದರೆ ರಾಮಯ್ಯನವರ ಒಳಗೆ ಒಬ್ಬ ಲೇಖಕ ಮತ್ತು ಹೋರಾಟಗಾರ ಜೀವಂತವಾಗಿ ಕುಳಿತುಕೊಂಡಿದ್ದ. ಹೀಗಾಗಿ ಅವರು ದಲಿತ ಸಂಘರ್ಷ ಸಮಿತಿಯಲ್ಲಿ, ರೈತ ಚಳವಳಿಯಲ್ಲಿ ಮತ್ತು ಕನ್ನಡಪರ ಚಳವಳಿಯಲ್ಲಿ ಸತತವಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಈ ಹೋರಾಟದಲ್ಲಿ ನಾಡಿನ ಹಿರಿಯ ಸಾಹಿತಿಗಳ ಒಡನಾಟವು ಅವರಿಗೆ ದಕ್ಕಿತು. ಅದರ ಫಲವಾಗಿಯೇ ಅವರ ಒಳಗೆ ಸುಪ್ತವಾಗಿ ಇದ್ದ ಒಬ್ಬ ಲೇಖಕ ಆವಿಷ್ಕಾರ ಆಯಿತು. ತುಂಬಾಡಿ ರಾಮಯ್ಯ ಅವರಿಗೆ ಇವತ್ತಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಅಭಿನಂದನೆಗಳು. ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸೋಣ. ಪ್ರೊಫೆಸರ್ ಆರ್ ಸುನಂದಮ್ಮ, ಚಿಕ್ಕಬಳ್ಳಾಪುರ ಕ್ಷೇತ್ರ ಸಾಹಿತ್ಯ. ಮೂಲತಃ ಚಿಕ್ಕಬಳ್ಳಾಪುರದ ಪ್ರೊಫೆಸರ್ ಆರ್ ಸುನಂದಮ್ಮ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿ ಸೇರ್ಪಡೆಯಾಗಿ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಮಹಿಳಾ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ ಬಡ್ತಿಯನ್ನು ಪಡೆದಂತವರು. ಬೋಧನೆ ವಿಸ್ತರಣಾ ಚಟುವಟಿಕೆಗಳ ಜೊತೆಗೆ ಹಲವಾರು ಸಂಶೋಧನಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬರಲಿ ಭರಪೂರ ಚಪ್ಪಾಳೆಗಳ ಗೌರವ. ಪ್ರೊಫೆಸರ್ ಆರ್ ಸುನಂದಮ್ಮ. ಮುಂದಿನ ಪ್ರಶಸ್ತಿ ಡಾಕ್ಟರ್ ಎಚ್.ಎಲ್. ಪುಷ್ಪ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಾಹಿತ್ಯ. ಅಮೃತಮತಿ ಸ್ವಗತ ಕಾವ್ಯ ಸಂಕಲನದ ಮೂಲಕ ಬಹುದೊಡ್ಡ ಹೆಸರು ಮಾಡಿರುವಂತಹ ಡಾಕ್ಟರ್ ಎಚ್.ಎಲ್. ಪುಷ್ಪ ಅವರು ಮೂಲತಃ ವಿಜ್ಞಾನ ಪದವೀಧರರು. ಅವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅಧ್ಯಾಪಕರಾಗಿ ಕೆಲಸ ಮಾಡಿ ಕೊನೆಗೆ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ತಮ್ಮ ಸಾಹಿತ್ಯ ಕೃಷಿಗೆ ಹಲವು ಮನ್ನಣೆಯನ್ನು ಗಳಿಸಿದ್ದಾರೆ. ಡಾಕ್ಟರ್ ಪುಷ್ಪ ಅವರು ಅವರ ಎಲ್ಲ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಬರಲಿ ಚಪ್ಪಾಳೆಗಳ ಗೌರವ. ಮುಂದಿನ ಪ್ರಶಸ್ತಿ ವಿಜೇತರು ಶ್ರೀ ಹಾಮ ಪೂಜಾರ, ವಿಜಯಪುರ ಸಾಹಿತ್ಯ ಕ್ಷೇತ್ರ. ಶಿಶು ಸಾಹಿತ್ಯದಲ್ಲಿ ವಿಜಯಪುರ ಜಿಲ್ಲೆಗೆ ತನ್ನದೇ ಆದ ಹೆಸರು ಮತ್ತು ಕೀರ್ತಿ ಇದೆ. ಅದೇ ಜಿಲ್ಲೆಯ ಸಿಂದಗಿಯವರಾದ ಶ್ರೀ ಹಾಮ ಪೂಜಾರ ಮೂಲತಃ ಒಬ್ಬ ಶಾಲಾ ಶಿಕ್ಷಕ. ಮಕ್ಕಳಿಗೆ ಮಾಡೋ ಬೋಧನೆ ಸೃಜನಶೀಲವಾಗಿರಬೇಕು ಅಂತ ಚಿಂತಿಸಿ ಅವರಿಗಾಗಿ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ರು. ಆ ಆಸಕ್ತಿ ಬೆಳೀತಾ ಒಂದು ಪ್ರವೃತ್ತಿ ಎನ್ನುವಂತೆ ಆಗಿ ಮಕ್ಕಳ ಸಾಹಿತ್ಯ ಸೃಷ್ಟಿಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡ್ರು. ಮಕ್ಕಳಿಗಾಗಿ ಕತೆ, ಕವಿತೆ, ಕಾದಂಬರಿ, ನಗೆ, ಹನಿ ಹೀಗೆ ವೈವಿಧ್ಯಮಯವಾದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ ಅವರು 15ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳ ಕಲಿಕೆಯಲ್ಲಿ ಅವರು ತನ್ನ ಈ ನಾವೀನ್ಯಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯದ ಆದರ್ಶ ಶಿಕ್ಷಕ ಅನ್ನೋ ಪ್ರಶಸ್ತಿ ಮಾತ್ರ ಅಲ್ಲದೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಸಂದಾಯ. ಹಾಗಾಗಿ ಶ್ರೀ ಹಾಮ ಪೂಜಾರ ವಿಜಯಪುರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಅಭಿನಂದನೆಗಳು. ಬರಲಿ ಚಪ್ಪಾಳೆಯ ಮಹಾಪುರ. ಪ್ರತಿಯೊಬ್ಬರಿಗೂ ಸಾಧಿಸುವಂತಹ ಅಭಿಲಾಷೆ ಇರುತ್ತೆ. ಆದರೆ ಸಾಧನೆ ಸಾಧ್ಯವಾಗೋದು ಕೆಲವರಿಗೆ ಮಾತ್ರ. ಅಂತಹ ಮಹಾ ಸಾಧಕರನ್ನ ಗುರುತಿಸಿ ಗೌರವಿಸಿದೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಮುಂದಿನ ಸಾಧಕರನ್ನ ಬರಮಾಡಿಕೊಳ್ಳೋಣ. ಜಾನಪದ ಕ್ಷೇತ್ರದ ಸಾಧಕರು ಶ್ರೀ ಬಸಪ್ಪ ಭರಮಪ್ಪ ಚೌಡ್ಗಿ, ಶ್ರೀ ವಿ ಟಾಕಪ್ಪ ಕಣ್ಣೂರು, ಶ್ರೀ ಸನಿಗಪ್ಪ ಸತ್ಯಪ್ಪ ಮೊಶೆನ್ನಗೊಳ, ಶ್ರೀ ಹನುಮಂತಪ್ಪ ಮಾರಪ್ಪ ಚೀಲಂಗಿ, ಶ್ರೀ ಎಂ ತೋಟಪ್ಪ, ಶ್ರೀ ಎಂ ತೋಪಣ್ಣ, ಶ್ರೀ ಸೋಮಣ್ಣ ದುಂಡಪ್ಪ ಧನಗೊಂಡ, ಶ್ರೀಮತಿ ಸಿಂಧು ಗುಜರನ್, ಶ್ರೀ ಎಲ್ ಮಹದೇವಪ್ಪ ಉಡಿಗಾಲ. ನೆಲಮೂಲ ಸಂಸ್ಕೃತಿಯನ್ನ ಬೆಳೆಸುತ್ತಿರುವಂತಹ ಮಹಾಕಲಾವಿದರು ಶ್ರೀ ಬಸಪ್ಪ ಭರಮಪ್ಪ ಚೌಡ್ಗಿ, ಶ್ರೀ ವಿ ಟಾಕಪ್ಪ ಕಣ್ಣೂರು, ಶ್ರೀ ಸನಿಗಪ್ಪ ಸತ್ಯಪ್ಪ ಮೊಶೆನ್ನಗೊಳ, ಶ್ರೀ ಹನುಮಂತಪ್ಪ ಮಾರಪ್ಪ ಚೀಲಂಗಿ, ಶ್ರೀ ಎಂ ತೋಪಣ್ಣ. ಶ್ರೀ ಬಸಪ್ಪ ಭರಮಪ್ಪ ಚೌಡ್ಗಿ, ಶ್ರೀ ವಿ ಟಾಕಪ್ಪ ಕಣ್ಣೂರು, ಶ್ರೀ ಸನಿಗಪ್ಪ ಸತ್ಯಪ್ಪ ಮೊಶೆನ್ನಗೊಳ, ಶ್ರೀ ಹನುಮಂತಪ್ಪ ಮಾರಪ್ಪ ಚೀಲಂಗಿ, ಶ್ರೀ ಎಂ ತೋಪಣ್ಣ. ಮೊದಲ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಸಪ್ಪ ಭರಮಪ್ಪ ಚೌಡ್ಗಿ ಕೊಪ್ಪಳ. ಮೂಲ ಜಾನಪದದ ಚೌಡ್ಗಿ ಪದ ಕಲಾ ಪ್ರಕಾರವನ್ನ ಬಾಲ್ಯದಿಂದಲೂ ಅಭ್ಯಾಸ ಮಾಡ್ತಾ ಬಂದಿರುವ ಬಸಪ್ಪ ಭರಮಪ್ಪ ಚೌಡ್ಗಿ ಅವರು ಚೌಡ್ಗಿ ಪದ ಮಾತ್ರ ಅಲ್ಲದೆ ಗೀಗಿ ಪದ, ಶ್ರೀಕೃಷ್ಣ ಪಾರಿಜಾತ, ಮೊಹರಂ ಪದಗಳು ಮತ್ತು ತತ್ವ ಪದಗಳ ಕಲಾ ಪ್ರಕಾರಗಳಲ್ಲಿ ಗಾಯಕರಾಗಿ, ವಾದಕರಾಗಿ, ನಟ ಮತ್ತು ನಿರ್ದೇಶಕರಾಗಿ ಹಲವು ದಶಕಗಳಿಂದ ಸೇವೆ ಸಲ್ಲಿಸ್ತಾ ಬಂದವರು. ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಹೊರ ರಾಜ್ಯಗಳು ಸೇರಿದಂತೆ ಸುಮಾರು 4,500 ಕಾರ್ಯಕ್ರಮಗಳನ್ನು ನೀಡಿರುವ ಬಸಪ್ಪ ಭರಮಪ್ಪನವರು ವಂಶ ಪಾರಂಪರ್ಯವಾಗಿ ಬಂದಿರುವ ಚೌಡ್ಗಿ ಪದ ಕಲಾ ಪ್ರಕಾರವನ್ನ ನೂರಾರು ಯುವ ಕಲಾವಿದರಿಗೆ ತರಬೇತಿ ನೀಡಿದ್ದಾರೆ. ಇವರಿಗೆ ಇವತ್ತಿನ ರಾಜ್ಯ ಪ್ರಶಸ್ತಿ ಸಂದಾಯವಾಗಿದೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ. ಶ್ರೀ ವಿ ಟಾಕಪ್ಪ ಕಣ್ಣೂರು, ಶಿವಮೊಗ್ಗ ಕ್ಷೇತ್ರ ಜಾನಪದ.
ನಾಡಿನ ಪ್ರಮುಖ ಜಾನಪದ ಕಲೆಯಾದ ಡೊಳ್ಳು ಕುಣಿತವನ್ನು ಆಕರ್ಷಕವಾಗಿ ಅಭಿವೃದ್ಧಿಪಡಿಸಿ ಜನಪ್ರಿಯ ಪ್ರದರ್ಶಕ ಕಲೆಯಾಗಿ ರೂಪಿಸಿದವರು ಮಲೆನಾಡಿನ ಬಿ ಟಾಕಪ್ಪ ಕಣ್ಣೂರು. ಕಲಾವಿದರಾಗಿ, ಸಂಘಟನಾಕಾರರಾಗಿ, ಮಾರ್ಗದರ್ಶಕರಾಗಿ, ತರಬೇತುದಾರನಾಗಿ ಡೊಳ್ಳು ಕುಣಿತವನ್ನು ಸಂರಕ್ಷಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಶ್ರೀ ಬಿ ಟಾಕಪ್ಪ ಕಣ್ಣೂರು. ಡೊಳ್ಳು ಕುಣಿತದ ತಂಡವನ್ನು ಕಟ್ಟಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಪ್ರದರ್ಶನ ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶ್ರೀ ಬಿ ಟಾಕಪ್ಪ ಕಣ್ಣೂರು ಶಿವಮೊಗ್ಗ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಗೌರವಿಸಲಾಗಿದೆ. ಶ್ರೀ ಸನ್ನಿಂಗಪ್ಪ ಸತ್ಯಪ್ಪ ಮುನೇಶ್ವರ ಬೆಳಗಾವಿ ಜಾನಪದ ಕ್ಷೇತ್ರ ಉತ್ತರ ಕರ್ನಾಟಕದ ಜಾನಪದ ಸಂಗೀತ ಪ್ರಕಾರಗಳಲ್ಲಿ ಒಂದಾಗಿರೋ ಡೊಳ್ಳಿನ ಪದಗಳ ಹಾಡುಗಾರಿಕೆಯಲ್ಲಿ 6 ದಶಕಗಳಿಂದ ಸೇವೆ ಸಲ್ಲಿಸ್ತಾ ಇರೋ ಸನ್ನಿಂಗಪ್ಪ ಸತ್ಯಪ್ಪ ಮುನೇಶ್ವರ ಅವರು ರಂಗಭೂಮಿಯ ಕ್ರಾಂತಿ ಗೀತೆಗಳನ್ನ ಡೊಳ್ಳಿನ ಕೈಪಟ್ಟಿಯ ಲಯದಲ್ಲಿ ಮೇಳೈಸುವಂತೆ ಮಾಡಿದ ಪ್ರತಿಭಾವಂತ ಗಾಯಕರು. ತಮ್ಮ 10ನೇ ವಯಸ್ಸಿನಿಂದಲೇ ಡೊಳ್ಳು ಪದಗಳ ಗಾಯನ ಮತ್ತು ಡೊಳ್ಳು ವಾದನದಲ್ಲಿ ಆಸಕ್ತಿ ಬೆಳೆಸಿಕೊಂಡವರು. 4ನೇ ತರಗತಿವರೆಗೆ ಶಿಕ್ಷಣ ಪಡೆದ ಸನ್ನಿಂಗಪ್ಪ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗ್ರಾಮೀಣ ಕಲಾವಿದರ ಸಂಘಟನೆಗಳ ಸಂಪರ್ಕಕ್ಕೆ ಬಂದು ಹಾಲು ಮತದ ಭಕ್ತಿ ಪ್ರಧಾನ ಹಾಡುಗಳನ್ನ ಕಲಿತುಕೊಂಡಿದ್ದಾರೆ. ಅವರ ಈ ಸಾಧನೆಯನ್ನ ಮೆಚ್ಚಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಬರೀ ಜೋರಾದ ಚಪ್ಪಾಳೆ. ಶ್ರೀ ಹನುಮಂತಪ್ಪ ಮಾರಪ್ಪ ಚೀಳಂಗಿ. ಹರೆ, ಉರಿಮೆ ಎಂಬ ಹೆಸರುಗಳಲ್ಲಿ ಕರೆಯಲಾಗುವ ವಾದ್ಯ ನುಡಿಸುವಂತಹ ಕಲೆಯನ್ನು ತಮ್ಮ 10ನೇ ವಯಸ್ಸಿನಿಂದಲೇ ಕಲಿತು ಪ್ರದರ್ಶನ ಮಾಡ್ತಾ ಇದ್ದಾರೆ ಶ್ರೀ ಹನುಮಂತಪ್ಪ ಮಾರಪ್ಪ ಚೀಳಂಗಿ. ಕಳೆದ 6 ವರ್ಷಗಳಿಂದ ಉರಿಮೆ ಬಾರಿಸುತ್ತಾ, ಕಳೆ ಊದುತ್ತಾ ರಾಜ್ಯ ಸರ್ಕಾರದ ಹಲವು ಮಹತ್ವದ ಸಮಾರಂಭಗಳಿಗೆ ಮೆರುಗು ತಂದಿರುವಂತಹ ಹನುಮಂತಪ್ಪ ಅವರು ಹಂಪಿ ಉತ್ಸವ, ದುರ್ಗೋತ್ಸವ ಹೀಗೆ ಹಲವಾರು ಜಾನಪದ ಜಾತ್ರೆಗಳಲ್ಲಿ ಅವಕಾಶವನ್ನು ಪಡೆದು ಜನರನ್ನು ರಂಜಿಸಿದ್ದಾರೆ. ಅವರ ಜಾನಪದ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಶ್ರೀ ಎಂ ತೋಪಣ್ಣ ಕೋಲಾರ ಜಾನಪದ ಕ್ಷೇತ್ರ ಜಾನಪದ ನೃತ್ಯ ಪ್ರಕಾರದಲ್ಲಿ ಸಮಾವೇಶಗಳಲ್ಲಿ ಆಕರ್ಷಣೆ ನೀಡ್ತಾ ಇರೋ ಕೀಲುಕುದುರೆ ನೃತ್ಯ ಪ್ರದರ್ಶನ ದೈಹಿಕ ಪರಿಶ್ರಮವನ್ನು ಕೂಡ ಬೇಡುವ ವಿಶಿಷ್ಟ ಕಲಾ ಪ್ರಕಾರ. ಅದರಲ್ಲಿ ಬಾಲ್ಯದಿಂದಲೂ ತೊಡಗಿಕೊಂಡವರು ಎಂ ತೋಪಣ್ಣ. ಅದಕ್ಕೆ ಕೀಲುಕುದುರೆ ಕಲಾವಿದರಾದ ಸೋದರ ಮಾವ KS ಮುನಿಯಪ್ಪ ಅವರ ಪ್ರೇರಣೆ ಅಂತ ಸ್ಮರಿಸುತ್ತಾರೆ. ಅವರ ಪ್ರೇರಣೆಯಿಂದ ಕೀಲುಕುದುರೆ ನೃತ್ಯದಲ್ಲಿ ಪರಿಣಿತಿಯನ್ನ ಪಡೆದು 5 ದಶಕಗಳಿಂದ ಅವರ ಸೇವೆಯಲ್ಲಿ ತೊಡಗಿದ್ದಾರೆ. ಕೀಲುಕುದುರೆ ನಿರ್ಮಾಣದಲ್ಲಿಯೂ ಪರಿಣಿತಿಯನ್ನ ಪಡೆದಿರುವ ತೋಪಣ್ಣನವರು ಆದರೆ ಸುಧಾರಣೆಗಳನ್ನ ತಂದಿದ್ದಾರೆ. ಹುಣಸೆ ಪುಡಿ, ಗೋಂದಿನಿಂದ ತಯಾರಿಸ್ತಾ ಇದ್ದ ಬೊಂಬೆಗಳನ್ನ ಕಾಗದ, ಸಣ್ಣ ತಂತಿ ಮತ್ತು ಬಟ್ಟೆಗಳನ್ನ ಬಳಸಿ ಪ್ರದರ್ಶನಕ್ಕೆ ಹಗುರವಾಗದಂತೆ ಪರಿಷ್ಕರಿಸಿದ್ದಾರೆ. ಶ್ರೀ ಎಂ ತೋಪಣ್ಣ ಕೋಲಾರ ಇವರಿಗೆ 2025ರ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅಭಿನಂದನೆಗಳು. ಎಲ್ಲ ಸಂಸ್ಕೃತಿಯ ತಾಯಿ ಬೇರು ಜನಪದ. ಆ ನೆಲಮೂಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಿರುವಂತಹ ಜನಪದ ಕ್ಷೇತ್ರದ ಎಲ್ಲ ಸಾಧಕರು ವೇದಿಕೆಯಲ್ಲಿದ್ದಾರೆ. ಶ್ರೀ ಬಸಪ್ಪ ಭರಮಪ್ಪ ಚೌಡ್ಗಿ, ಶ್ರೀ ಬಿ ಟಾಕಪ್ಪ ಕಣ್ಣೂರು, ಶ್ರೀ ಸನ್ನಿಂಗಪ್ಪ ಸತ್ಯಪ್ಪ ಮುಷನ್ನಗೊಳ್ಳ, ಶ್ರೀ ಹನುಮಂತಪ್ಪ ಮಾರಪ್ಪ ಚೀಳಂಗಿ, ಶ್ರೀ ಎಂ ತೋಪಣ್ಣ. ಇವರಿಗಿದು ಅಭಿಮಾನಪೂರ್ವಕವಾದ ಚಪ್ಪಾಳೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ 5 ಲಕ್ಷ ರೂಪಾಯಿಗಳನ್ನ ಬ್ಯಾಂಕ್ ಖಾತೆಯ ಮೂಲಕ RTGS ಮಾಡಲಾಗುತ್ತೆ. ಇದು ಅಭಿನಂದನೆಯನ್ನು ಸಲ್ಲಿಸುವಂತಹ ಸುಕ್ಷಣ. ಬಳ್ಳಿ ಚಪ್ಪಾಳೆಯ ಗೌರವ. ಮುಂದಿನ ಪ್ರಶಸ್ತಿ ಪುರಸ್ಕೃತರನ್ನ ಕರೆಯುವಂತಹ ಸಂದರ್ಭ ಶ್ರೀ ಸೋಮಣ್ಣ ದುಂಡಪ್ಪ ಧನಗೋಳ ಜಾನಪದ ಕ್ಷೇತ್ರ, ಶ್ರೀಮತಿ ಸಿಂಧು ಗುಜರಾನ್ ಜಾನಪದ ಕ್ಷೇತ್ರ, ಶ್ರೀ ಎಲ್ ಮಹದೇವಪ್ಪ ಉಳಿಯಾಲ ಜಾನಪದ ಕ್ಷೇತ್ರ, ಶ್ರೀ ದೇವೇಂದ್ರ ಕುಮಾರ್ ಪತಾರ್ ಸಂಗೀತ ಕ್ಷೇತ್ರದ ಸಾಧನೆ, ಶ್ರೀ ಮಡಿವಾಳಯ್ಯ ಸಂಗೀತ ಕ್ಷೇತ್ರದ ಸಾಧನೆ. ಈ 5 ಜನ ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ. ಮೊದಲಿಗೆ ಜಾನಪದ ಕ್ಷೇತ್ರದಿಂದ ಶ್ರೀ ಸೋಮಣ್ಣ ದುಂಡಪ್ಪ ಧನಗೊಂಡ, ಶ್ರೀಮತಿ ಸಿಂಧು ಗುಜರನ್, ಶ್ರೀ ಎಲ್ ಮಹದೇವಪ್ಪ ಉಡಿಗಾಲ. ಅವರ ನಂತರ ಸಂಗೀತ ಕ್ಷೇತ್ರದಿಂದ ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್ ಸಂಗೀತ ಕ್ಷೇತ್ರದಿಂದ ಶ್ರೀ ಸೋಮಣ್ಣ ದುಂಡಪ್ಪ ಧನಗೊಂಡ ವಿಜಯಪುರ ಜಾನಪದ ಕ್ಷೇತ್ರದ ಸಾಧನೆಗಾಗಿ ಡೊಳ್ಳಿನ ಪದಗಳ ಹಾಡುಗಾರಿಕೆ ಮತ್ತು ಡೊಳ್ಳು ಕುಣಿತದ ಮೂಲಕ ಜನಜಾಗೃತಿಯ ಶಿಬಿರಗಳನ್ನು ಸಂಘಟಿಸುತ್ತಿರುವ ಸಮಾಜ ಸೇವಕರು ಸೋಮಪ್ಪ ದುಂಡಪ್ಪ ಧನಗೊಂಡ 65 ವರ್ಷಗಳಿಂದ ಈ ಕಾಯಕದಲ್ಲಿ ನಿರತರಾಗಿದ್ದಾರೆ. ಸೋಮಪ್ಪ ದುಂಡಪ್ಪ ಧನಗೊಂಡ ಡೊಳ್ಳಿನ ಪದಗಳ ಮೂಲಕ ಧಾಟಿಯನ್ನ ಉಳಿಸಿಕೊಂಡಿರುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಗೌರವಿಸಲಾಗಿದೆ. ಕನ್ನಡ ಮನಸ್ಸುಗಳೇ ಬರಲಿ. ಸಿಂಧು ಗುಜರಾತ್ ದಕ್ಷಿಣ ಕನ್ನಡ ಜಾನಪದ ಕ್ಷೇತ್ರ
ಕರಾವಳಿಯ ದೈವಾರಾಧನೆಯ ಸಂದರ್ಭಗಳಲ್ಲಿ ಪೂಜೆಯ ಅಂಗವಾದ ಪಾಠದ ಹಾಡುಗಾರಿಕೆಯಲ್ಲಿ 6 ದಶಕಗಳಿಂದ ತೊಡಗಿಸಿಕೊಂಡಿರುವ ಸಿಂಧು ಗುಜರನ್ ಪಂಬದ ಸಮುದಾಯದ ಜಾರದಾಯ ಅಣ್ಣಪ್ಪ ಪಂಜುರ್ಲಿ, ಕಾಂತಾಬಾರೆ, ಬೂದಬಾರೆ, ಸಿರಿ ಸಂಧಿ, ಬೊಬ್ಬರ್ಯ, ಕೋಟಿ ಚೆನ್ನಯ್ಯ, ಪಿಳಿಚಂಡಿ, ಉಳ್ಳಾಯ ಸೇರಿದಂತೆ ನೂರಾರು ಸಂದರ್ಭಗಳಲ್ಲಿ ತಮ್ಮ ನೆನಪು ಮತ್ತು ಕಂಠಸಿರಿಯಿಂದ ಜನಪ್ರಿಯವಾಗಿರುವ ಸಿಂಧು ಗುಜರನ್ ಕರಾವಳಿಯಲ್ಲಿ ಪ್ರಖ್ಯಾತವಾಗಿರುವ ಬಲ್ಗುಂಜ ಜುಮಾದಿ, ನಡಿಬೆಟ್ಟು ಜುಮಾದಿ, ಜೋಗಿಬೆಟ್ಟು ಜುಮಾದಿ, ಕರ್ನೆರೆ ಪಾಠದ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ 2025ರ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅನಂತ ಅಭಿನಂದನೆಗಳು ಶ್ರೀಮತಿ ಸಿಂಧು ಗುಜರನ್. ಶ್ರೀ ಎಲ್ ಮಹದೇವಪ್ಪ ಉಳಿಗಾಲ ಜಾನಪದ ಕ್ಷೇತ್ರದ ಸಾಧನೆಗಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮೆರವಣಿಗೆ ಆರಂಭಕ್ಕೆ ಮೊದಲು ಸಲ್ಲಿಸುವ ನಂದಿ ಧ್ವಜ ಪೂಜೆಯಲ್ಲಿ ನಂದಿ ಧ್ವಜವನ್ನು ಹಲವು ವರ್ಷಗಳಿಂದ ಹೊತ್ತು ಕುಣಿಯುವ ವಿಶಿಷ್ಟ ಪ್ರತಿಭೆ ಕಲಾವಿದರು ಎಲ್ ಮಹದೇವಪ್ಪ ಉಳಿಗಾಲ ಅವರ ಎಲ್ಲ ಸಾಧನೆಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ, ಪುರಸ್ಕರಿಸಿದೆ. ಪ್ರಿಯ ಬಂಧುಗಳೇ, ಬರಲಿ ಈ ಎಲ್ಲ ಸಾಧಕರಿಗೆ ಮತ್ತೊಂದು ಸುತ್ತಿನ ಚಪ್ಪಾಳೆಯ ಗೌರವ. ಜಾನಪದ ಕ್ಷೇತ್ರದಲ್ಲಿ ಅವಿರತವಾಗಿ ಶ್ರಮಿಸಿ ದುಡಿದು ಇವತ್ತು ಈ ಸಾಧಕರ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ಈ ಸಾಧನೆಗೆ ಮೆಚ್ಚಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಲ ಜಾನಪದ ಕಲಾವಿದರಿಗೂ ಮತ್ತೊಮ್ಮೆ ಬರಲಿ ಚಪ್ಪಾಳೆಯ ಪ್ರೋತ್ಸಾಹ. ಧನ್ಯವಾದಗಳು. ಸಂಗೀತ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಆಹ್ವಾನ ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್, ಶ್ರೀ ಮಡಿವಾಳೆಯ ಸಾಲು. ತೇಲಿಸೇನನು ಸಂಗೀತವೇ ಓ ಸಂಗೀತವೇ. ಈ ಇಂಗಿತದೊಂದಿಗೆ ಸಂಗೀತದಲ್ಲಿ ಅಪಾರವಾದಂತಹ ಸಾಧನೆಯನ್ನ ಮಾಡಿ ಜನರ ಮನಮುಟ್ಟುವ ಹಾಗೆ, ಮನಸ್ಸಿನ ಆಳದಲ್ಲಿ ನಿಲ್ಲುವ ಹಾಗೆ ತಮ್ಮ ಅಭಿವ್ಯಕ್ತಿಯಿಂದ ಜನರ ಮನಸ್ಸಿನಲ್ಲಿ ನಿಂತಿರುವಂತಹ ಅಭಿಜಾತ ಕಲಾವಿದರು ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್ ಅವರು. ಪಂಡಿತ್ ದೇವೇಂದ್ರ ಕುಮಾರ್ ಪತ್ತಾರ್ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಗರಡಿಯಲ್ಲಿ ಸಂಗೀತವನ್ನ ಕಲಿತಂತವರು. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತವನ್ನು ಹಾಗೂ ಗ್ವಾಲಿಯರ್ ಘರಾಣ ಪದ್ಧತಿಯಲ್ಲಿ ಮತ್ತು ಪಂಚಾಕ್ಷರ ಗದಗ ಘರಾಣ ಪರಂಪರೆಯಲ್ಲಿ ಸತತವಾಗಿ 12 ವರ್ಷಗಳ ಕಾಲ ಗುರುಕುಲ ಪದ್ಧತಿಯಂತೆ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಅವರ ವಿಶೇಷತೆ ಅಂದರೆ ತಮ್ಮ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಹೆಸರಿನಲ್ಲಿ ಸಂಗೀತ ಶಾಲೆಯನ್ನು ಆರಂಭಿಸಿ ನೂರಾರು ಜನರಿಗೆ ಸಂಗೀತವನ್ನು ಕಲಿಸ್ತಾ ಇದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಮುಂದಿನ ಪ್ರಶಸ್ತಿ ವಿಜೇತರು ಮಡಿವಾಳಯ್ಯ ಸಾಲಿ ಬೀದರ್ ಸಂಗೀತ ಕ್ಷೇತ್ರ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಆದೂರು ಗ್ರಾಮದ ಮಡಿವಾಳಯ್ಯ ಸಾಲಿಯವರು ಒಬ್ಬ ಅಭಿಜಾತ ತಬಲಾ ಕಲಾವಿದ. ಅವರು ಕೇವಲ 11ನೇ ವಯಸ್ಸಿನ ಬಾಲಕರಾಗಿರುವಾಗಲೇ ತಬಲಾ ವಾದನದಲ್ಲಿ ಆಸಕ್ತಿ ಬೆಳೆಸಿಕೊಂಡ್ರು. ತಮ್ಮದೇ ಗ್ರಾಮದ ಚಂದ್ರಪ್ಪ ಪಾಂಚಾಳ ಮತ್ತು ಸಿದ್ದರಾಮಪ್ಪ ಅಲ್ಲೂರು ಅವರಲ್ಲಿ ತಬಲಾ ಕಲಿಯೋದಕ್ಕೆ ತೊಡಗಿದ್ರು. ಮುಂದೆ ತಬಲಾ ಮಾಂತ್ರಿಕ ಎಂದೇ ಹೆಸರಾದ ಅನೋಖಿ ಲಾಲ್ ಮಿಶ್ರಾ ಅವರ ಶಿಷ್ಯರಾದ ಪಂಡಿತ್ KS ಹಡಪದ ಅವರ ಬಳಿ ಅಖಂಡವಾಗಿ ತಬಲಾ ಶಿಕ್ಷಣ ಪಡೆದರು. ಈ ಶಿಕ್ಷಣ ಅವರಲ್ಲಿ ಪ್ರಾವೀಣ್ಯವನ್ನ ತಂದುಕೊಟ್ಟು ಸಾಲಿಯವರನ್ನ ಒಬ್ಬ ಹೆಸರಾಂತ ತಬಲಾ ವಾದಕ ಅನ್ನೋ ಮನ್ನಣೆ ತಂದುಕೊಟ್ಟಿದೆ. ಈ ಮನ್ನಣೆಯಿಂದಾಗಿಯೇ ಇವರು ಪಂಡಿತ್ ಬಸವರಾಜ್ ರಾಜಗುರು, ಪಂಡಿತ್ ಪಂಚಾಕ್ಷರಿ ಮತಿಗಟ್ಟಿ, ಗಣಪತಿ ಭಟ್ಟ ಹಾಸನಗಿ, ರಾಜಶೇಖರ್ ಮನ್ಸೂರ್ ಅವರಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಸಾಥ್ ಕೊಡುವಂತಹ ಯೋಗವನ್ನು ದೊರಕಿಸಿಕೊಡಲಾಗಿದೆ. ಮಡಿವಾಳಯ್ಯ ಸಾಲಿ ಅವರಿಗೆ ಅಭಿನಂದನೆಗಳು. 2025ರ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ದಾರೆ. ನೃತ್ಯ ಕ್ಷೇತ್ರದ ಸಾಧನೆಗಾಗಿ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಅವರನ್ನ ಬರಮಾಡಿಕೊಳ್ಳೋಣ. ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್. ನೃತ್ಯ ಕಲೆಯನ್ನು ಕುರಿತು ಶಾಸ್ತ್ರೀಯವಾಗಿ ವಿಮರ್ಶೆ ಮಾಡುವ ಕಲಾ ವಿಮರ್ಶಕರಲ್ಲಿ ಕೆ ರಾಮಮೂರ್ತಿ ರಾವ್ ಅವರು ಪ್ರಸಿದ್ಧರು. ಇವರು ಹಲವಾರು ಪ್ರಖ್ಯಾತ ಭರತನಾಟ್ಯ ಕಲಾವಿದರ ನೃತ್ಯಕ್ಕೆ ನಟುವಾಂಗ ಸಹಕಾರ ನೀಡಿದವರು. ಇವರ ನಾದ ನೃತ್ಯ ಅಂಕಣ 10 ವರ್ಷಗಳ ಕಾಲ ನಾಡಿನ ಪ್ರಮುಖ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು ಅವರ ವಿದ್ವತ್ತಿಗೆ ನಿದರ್ಶನ. ನಾಟ್ಯ ಸರಸ್ವತಿ ಚಟಿ ತಾಯಮ್ಮ ಕುರಿತ ಇವರ ವ್ಯಕ್ತಿ ಚಿತ್ರ ಬರಹವನ್ನ ಸಂಗೀತ ನೃತ್ಯ ಅಕಾಡೆಮಿ ಪ್ರಕಟಿಸಿದೆ. ಅವರ ಅಂಕಣ ಬರಹಗಳ 2 ಸಂಪುಟಗಳು ಪ್ರಕಟವಾಗಿದೆ. ಇನ್ನು ಮುಂದಿನ ಪ್ರಶಸ್ತಿಯನ್ನ ನೋಡುವಂತಹ ಸಂದರ್ಭ ಶ್ರೀ ಪ್ರಕಾಶ್ ರಾಜ್ ದಕ್ಷಿಣ ಕನ್ನಡ ಕ್ಷೇತ್ರ ಚಲನಚಿತ್ರ. ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್
ಚಲನಚಿತ್ರ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಆಹ್ವಾನ ಶ್ರೀ ಪ್ರಕಾಶ್ ರಾಜ್ ವೇದಿಕೆಗೆ ಬಂದಿದ್ದಾರೆ. ಪ್ರಕಾಶ್ ರೈ ಎಂದೇ ಹೆಸರಾಗಿರುವ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ? ಬೆಂಗಳೂರಿನ ಪ್ರಸಿದ್ಧ ಸೇಂಟ್ ಜೋಸೆಫ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಪ್ರಕಾಶ್ ಅವರು ಚಲನಚಿತ್ರ ರಂಗವನ್ನು ಪ್ರವೇಶ ಮಾಡಿದರು. ದೂರದರ್ಶನ ಮೂಲಕ ಪ್ರಸಿದ್ಧ ನಿರ್ದೇಶಕರಾದ ಕೆ ಬಾಲಚಂದ್ರ ಅವರು ಪ್ರಕಾಶ್ ಅವರಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಮೊಟ್ಟ ಮೊದಲು ತಮಿಳು ಚಿತ್ರರಂಗದಲ್ಲಿ ಅವಕಾಶವನ್ನು ಕೊಟ್ಟರು. ಅವರ ಸಲಹೆಯಂತೆಯೇ ಪ್ರಕಾಶ್ ಅವರು ತಮ್ಮ ಹೆಸರಿನಲ್ಲಿ ಇದ್ದ ರೈಯನ್ನು ರಾಜ್ ಎಂದು ಬದಲಾಯಿಸಿಕೊಂಡರು. ಮುಂದೆ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಮತ್ತು ಹಿಂದಿ ಹೀಗೆ ಹಲವು ಭಾಷೆಗಳ, ಹಲವು ಸಿನಿಮಾಗಳ, ಹಲವು ಪಾತ್ರಗಳಲ್ಲಿ ರೈ ಅವರು ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರೇಕ್ಷಕರ, ನೋಡುಗರ, ಕೇಳುಗರ ಮನದಾಳದಲ್ಲಿ ನೆಲೆ ನಿಂತಿದ್ದಾರೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಗೌರವಿಸಲಾಗಿದೆ. ಮುಂದಿನ ಪ್ರಶಸ್ತಿ ವಿಜೇತೆ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್. ಕೊಡಗು ಕ್ಷೇತ್ರ ಚಲನಚಿತ್ರ ಹೆಚ್ಚು ಕಡಿಮೆ ಅರ್ಧ ಶತಮಾನದಿಂದ ಚಿತ್ರರಂಗದಲ್ಲಿ ಇರುವ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರು ನಟನೆ, ನಿರ್ದೇಶನ, ನಿರ್ಮಾಣ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಅವರು ಜನಿಸಿದ ಚಿತ್ರರಂಗದ ಕುಟುಂಬದಲ್ಲಿ. ಅವರ ತಂದೆ ಶಂಕರ್ ಸಿಂಗ್, ತಾಯಿ ಪ್ರತಿಮಾದೇವಿ. ಹೀಗಾಗಿ ಬಾಲ ನಟಿಯಾಗಿ ವಿಜಯಲಕ್ಷ್ಮಿ ಅವರು ಚಿತ್ರರಂಗ ಪ್ರವೇಶಿಸಿದರು. ಇವರು ಒಟ್ಟು 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು 25ಕ್ಕೂ ಹೆಚ್ಚು ಚಲನಚಿತ್ರಗಳ ನಿರ್ಮಾಪಕಿಯಾಗಿದ್ದಾರೆ. 5 ಚಲನಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ವಸ್ತ್ರ ವಿನ್ಯಾಸದಲ್ಲಿಯೂ ಕೂಡ ಇವರು ತಮ್ಮದೇ ಛಾಪು ಮೂಡಿಸಿದ್ದಾರೆ. ಹಿರಿತೆರೆ ಮಾತ್ರವಲ್ಲದೆ ಕಿರುತೆರೆಯಲ್ಲಿ, ಜೊತೆಯಲ್ಲಿ ಮತ್ತು ದೃಷ್ಟಿಕೊಟ್ಟು ಧಾರಾವಾಹಿಗಳಲ್ಲಿ ನಟಿಸಿ ಸಕ್ರಿಯವಾಗಿ ಕಲಾ ಸೇವೆ ಮಾಡಿಸಿಕೊಂಡಿದ್ದಾರೆ. ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಬರಲಿ ಒಮ್ಮೆ ಜೋರಾದ ಚಪ್ಪಾಳೆಯ ಮಹಾಪೂರ. ಆಡಳಿತ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಸಿದ್ದಯ್ಯನವರು. ಬೆಂಗಳೂರು ದಕ್ಷಿಣ ರಾಮನಗರ. ಶ್ರೀ ಸಿದ್ದಯ್ಯನವರು ಸಾರ್ವಜನಿಕ ಆಡಳಿತದಲ್ಲಿ ದಕ್ಷತೆ ಮತ್ತು ಜನಪರ ನಡೆಗೆ ಹೆಸರಾದಂತಹ ಆಡಳಿತಗಾರರು ಸಿದ್ದಯ್ಯನವರು. ನಿವೃತ್ತ IAS ಅಧಿಕಾರಿಗಳು. ಹಲವು ಉನ್ನತ ಹುದ್ದೆಗಳಿಗೆ ಮೆರುಗು ತಂದುಕೊಟ್ಟಂತವರು ಶ್ರೀ ಸಿದ್ದಯ್ಯನವರು. ಕನಕಪುರ ತಾಲೂಕು ಹಾರೋಹಳ್ಳಿ ಸಿದ್ದಯ್ಯ ಅವರ ಹುಟ್ಟೂರು. 1953ರಲ್ಲಿ ಜನನ. ಕನಕಪುರ ರೂರಲ್ ಕಾಲೇಜಿನಲ್ಲಿ BA, ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂತವರು. 2 ಬಾರಿ BBMP ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿವಿಧ ಇಲಾಖೆಗಳ ಕಾರ್ಯದರ್ಶಿ ಮುಂತಾದ ಹುದ್ದೆಗಳಲ್ಲಿ ಸಮರ್ಥ ಜನಪರ ಕಾರ್ಯನಿರ್ವಹಣೆ. BDA ಆಯುಕ್ತರಾಗಿ 1300 ಕೋಟಿ ರು ಮೊತ್ತದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದು ಸೇರಿದಂತೆ 16 ಗುರುತರ ಸಾಧನೆಗಳಿಂದ ಜನಜನಿತರು ಶ್ರೀ ಸಿದ್ದಯ್ಯನವರು. ಸಿದ್ದಯ್ಯನವರು ದಕ್ಷ ಆಡಳಿತಕ್ಕೆ ಮಾದರಿಯಾಗಿದ್ದಾರೆ. ಈ ಎಲ್ಲ ಸಾಧನೆಗಳನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಮುಂದಿನ ಪ್ರಶಸ್ತಿ ವೈದ್ಯಕೀಯ ಕ್ಷೇತ್ರ. ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ಆಲಮ್ಮ ಮಾರಣ್ಣ, ಡಾಕ್ಟರ್ ಜಯರಂಗನಾಥ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತೀನಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಆಲಮ್ಮ ಮಾರಣ್ಣ, ಡಾಕ್ಟರ್ ಜಯರಂಗನಾಥ್. ಆಲಮ್ಮ ಮಾರಣ್ಣ ರಾಜಕೀಯ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಅವರು ಆರಿಸಿಕೊಂಡಿದ್ದು ವೈದ್ಯಕೀಯ ವೃತ್ತಿಯನ್ನ. ಮಧುಗಿರಿ ಮೂಲದ ಡಾಕ್ಟರ್ ಆಲಮ್ಮ ಅವರು ಪ್ರತಿಭಾವಂತ ವಿದ್ಯಾರ್ಥಿನಿ. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಓದಿದ ಅವರು ಮುಂದೆ ಬಹುಕಾಲ ಅಲ್ಲಿಯೇ ಕೆಲಸ ಮಾಡಿದ ವಿಶೇಷ. ಆಗಿನ ಕಾಲದಲ್ಲಿ ವೈದ್ಯಕೀಯ ವೃತ್ತಿಗೆ ಖಾಸಗಿ ಕ್ಷೇತ್ರದಲ್ಲಿ ಸಾಕಷ್ಟು ಬೇಡಿಕೆ ಇದ್ದು ಅವರು ವಿದೇಶಕ್ಕೂ ಹೋಗಬಹುದಾಗಿತ್ತು. ಆದರೆ ಡಾಕ್ಟರ್ ಆಲಮ್ಮ ಅವರು ಸರ್ಕಾರಿ ವೈದ್ಯಕೀಯ ಸೇವೆಯನ್ನ ಆಯ್ದುಕೊಂಡು ಬೆಂಗಳೂರಿನ ರಾಜಾಜಿನಗರದ ESI ಆಸ್ಪತ್ರೆಯಲ್ಲಿ ಸಹಾಯಕ ಸರ್ಜನ್ ಆಗಿ ವೃತ್ತಿ ಜೀವನ ಆರಂಭಿಸಿ ವಾಣಿ ವಿಲಾಸ್ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜು ಹೀಗೆ ನಿರಂತರವಾಗಿ ಸೇವೆ ಸಲ್ಲಿಸಿದರು. ಕನಕಪುರದ IPP ಆಸ್ಪತ್ರೆಯಲ್ಲಿ ಅವರು ಕ್ಯಾನ್ಸರ್ ರೋಗ ಪತ್ತೆಗಾಗಿ ವಾರ್ಷಿಕ ಶಿಬಿರಗಳನ್ನ ನಡೆಸ್ತಾ ಇದ್ದನ್ನ ಜನರು ಈಗಲೂ ಕೂಡ ನೆನಪಿಸಿಕೊಳ್ತಾರೆ. ಡಾಕ್ಟರ್ ಆಲಮ್ಮ ಮಾರಣ್ಣ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅಭಿನಂದನೆಗಳು ಇವರಿಗೆ. ಡಾಕ್ಟರ್ ಜಯರಂಗನಾಥ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವೈದ್ಯಕೀಯ. ಪುಟ್ಟ ಮಕ್ಕಳಲ್ಲಿ ಈಚಿನ ದಿನಗಳಲ್ಲಿ ಕಳವಳಕಾರಿ ರೀತಿಯಲ್ಲಿ ಹೆಚ್ಚುತ್ತಿರುವ ಹೃದ್ರೋಗ ಸಮಸ್ಯೆಯ ಪರಿಹಾರಕ್ಕಾಗಿ ಡಾಕ್ಟರ್ ಜಯರಂಗನಾಥ್ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ಬೆಂಗಳೂರಿನ ಜಯದೇವ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಅವರು ನಿತ್ಯವೂ 100 ಮಕ್ಕಳಿಗೆ ಚಿಕಿತ್ಸೆ ಕೊಡುವ ಹೊಣೆಯನ್ನು ನಿಭಾಯಿಸುತ್ತಿದ್ದಾರೆ. ಕಳೆದ 25 ವರ್ಷಗಳಿಂದ ರಾಜ್ಯದಾದ್ಯಂತ ಮಕ್ಕಳ ಹೃದಯ ಚಿಕಿತ್ಸಾ ಶಿಬಿರ ಏರ್ಪಡಿಸಿ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಡಾಕ್ಟರ್ ಜಯರಂಗನಾಥ್ ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಪುರಸ್ಕರಿಸಲಾಗಿದೆ. ಬರಲಿ ಈ ಸಾಧನೆಗಳಿಗೆ ಚಪ್ಪಾಳೆಯ ಅಭಿನಂದನೆ, ಗೌರವ. ವೈದ್ಯಕೀಯ ಕ್ಷೇತ್ರದ ನಂತರ ಸಮಾಜ ಸೇವೆಯಲ್ಲಿ ಅವಿರತವಾಗಿ ದುಡಿದು ಶ್ರಮಿಸಿದವರಿಗೆ ಈ ಪ್ರಶಸ್ತಿ ಅರ್ಪಣೆ.
ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂತಹ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರ ಲಿಸ್ಟ್ ಈ ರೀತಿಯಾಗಿದೆ. ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ ಕೋಣಂದೂರು ಲಿಂಗಪ್ಪ. ಸಮಾಜ ಸೇವೆಯಲ್ಲಿ ಈ 5 ಜನ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ ಕೋಣಂದೂರು ಲಿಂಗಪ್ಪ. ಈ ಎಲ್ಲ ಮಹನೀಯರನ್ನ ಗೌರವಿಸುವಂತಹ ಕ್ಷಣಕ್ಕೆ ನಾವು ಕೂಡ ಜೊತೆಯಾಗ್ತಾ ಇದ್ದೇವೆ. ಶ್ರೀಮತಿ ಸೂಲಗಿತ್ತಿ ಈರಮ್ಮ ಹಳ್ಳಿಗಾಡಿನ ಹೆಣ್ಣು ಮಕ್ಕಳ ಜೀವವನ್ನ ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ ಕೋಣಂದೂರು ಲಿಂಗಪ್ಪ. ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀ ಕೋಣಂದೂರು ಲಿಂಗಪ್ಪ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ, ಶ್ರೀಮತಿ ಫಕೀರಿ, ಶ್ರೀಮತಿ ಸೂಲಗಿತ್ತಿ ಈರಮ್ಮ. ಹಳ್ಳಿಗಾಡಿನ ಹೆಣ್ಣುಮಗಳು ಜೀವ ರಕ್ಷಿಸಿ ತಾಯ್ತನಕ್ಕೆ ನೆರವಾದ ಈಕೆ ದೇಸಿ ಪ್ರಸೂತಿ ತಜ್ಞೆ. ಸಾವಿರಾರು ಮಹಿಳೆಯರಿಗೆ ಹೆರಿಗೆ ಮಾಡಿಸಿದ ಮಹಾತಾಯಿ. ಲೋಕಾನು ಅನುಭವ ಕೌಶಲ್ಯದಿಂದ ಬಡವರ ಬಾಳು ಬೆಳಗಿಸಿದ ಮಹಾಪ್ರತಿಭೆ. ಕಾಯಕ ನಿಷ್ಠೆಗೆ ಅರ್ಪಿತಗೊಂಡ ಈ ಶತಾಯುಷಿಯ ಬದುಕೆ ಸೇವಾಪಥ. ವಿಜಯನಗರ ಜಿಲ್ಲೆಯಲ್ಲಿ ಜನಜನಿತವಾಗಿರುವ ಸೂಲಗಿತ್ತಿ ಈರಮ್ಮ ಕೂಡ್ಲಿಗಿ ತಾಲೂಕಿನ ಓಬಳಶೆಟ್ಟಿಹಳ್ಳಿ ಗ್ರಾಮದ ಹೆಮ್ಮೆಯ ಮಹಿಳೆ. ಈರಮ್ಮ ಅಕ್ಷರ ಕಲಿತಿಲ್ಲ, ಅನುಭವಗಳಿಂದಲೇ ಹೆರಿಗೆ ಮಾಡಿಸುವ ಕಲೆ ಕರಗತ ಮಾಡಿಕೊಂಡಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಆಸ್ಪತ್ರೆಗಳ ಸಂಖ್ಯೆ ಅತಿ ಕಡಿಮೆ ಇದ್ದಾಗ ಈಕೆಯೇ ಗರ್ಭಿಣಿಯರ ಜೀವ ರಕ್ಷಕ ಸೂಲಗಿತ್ತಿಯಾಗಿದ್ರು. ಶ್ರೀಮತಿ ಸೂಲಗಿತ್ತಿ ಈರಮ್ಮ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ. ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸೋಣ. ಶ್ರೀಮತಿ ಫಕೀರಿ ಬೀದಿ ಬದಿಯ ಕಸ ತೆಗೆಯುವ ಕಾಯಕದಲ್ಲೇ ಬದುಕಿನ ಸಾರ್ಥಕತೆ ಕಂಡುಕೊಂಡ ಶ್ರೀಮತಿ ಫಕೀರಿ ಮಹಿಳಾ ತೋಟಿ ಸ್ವಚ್ಛತಾ ಕಾರ್ಯದಲ್ಲಿ ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಪೌರ ಕಾರ್ಮಿಕ ಮಹಿಳೆ. ಬೆಂಗಳೂರು ಮಹಾನಗರ ಪಾಲಿಕೆ ಕಂಡ ಅಪರೂಪದ ಸೇವಾ ಸಾಧಕಿ ಶ್ರೀಮತಿ ಫಕೀರಿಯವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಅವರ ಸಾಧನೆಗೆ ಮತ್ತಷ್ಟು ಚಪ್ಪಾಳೆಗಳು ಬರಲೇಬೇಕು. ಇವರ ಕೆಲಸ ಇಲ್ಲದೆ ಇದ್ರೆ, ಇವರ ಬದುಕೆ ಇಲ್ಲದೆ ಇದ್ರೆ ಈ ಸ್ವಚ್ಛತೆಯನ್ನು ಕಾಣೋದು ಸಾಧ್ಯವೇ ಇಲ್ಲ. ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ ದಕ್ಷಿಣ ಕನ್ನಡ ಸಮಾಜ ಸೇವೆ ಜನಸೇವೆಯನ್ನೇ ಬಾಳಿನ ಪಥವಾಗಿಸಿಕೊಂಡ ಈಕೆ ಅಪರೂಪದ ಸೇವಾ ಮೂರ್ತಿ. ತಪ್ಪಲಿಗಳ ಪಾಲಿನ ತಾಯಿ. ನಿರ್ಗತಿಕರು ಮಾನಸಿಕ ಅಸ್ವಸ್ಥರ ಬಾಳಿಗೆ ಹೊಸ ಅರ್ಥ ನೀಡಿದ ದಯಾಬಂಧು. ನಿರಾಶ್ರಿತರ ಸೇವೆಗಾಗಿ ಸಾವನ್ನು ಜಯಿಸಿದ ಗಟ್ಟಿಗಿತ್ತಿ. ಮಂಗಳೂರಿನ ವೈಟ್ ಹೌಸ್ ಸೈಕ್ಯಾಟ್ರಿಕ್ ನರ್ಸಿಂಗ್ ಅಂಡ್ ಡೆಸ್ಟಿಟ್ಯೂಟ್ ಹೋಮ್ ಸಂಸ್ಥೆ ಸಮಾಜ ಸೇವೆಗೆ ಹೆಸರುವಾಸಿ. ಕೋರಿನ್ ಆಂಟೋನಿಯಟ್ ರಸ್ಕೀನಾ ಈ ಸಂಸ್ಥೆಯ ರೂವಾರಿಯಾಗಿದ್ದಾರೆ. ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರರು. ಹಾಲಿಯದರಲ್ಲೇ ಸಮಾಜ ಸೇವೆಗೆ ಪದಾರ್ಪಣೆ ಮಾಡಿದ್ದಾರೆ. ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ ಅವರಿಗೆ 2025ರ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಚಪ್ಪಾಳೆಯ ಪ್ರೋತ್ಸಾಹ ಬರಲಿ. ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ ನಾಡಿನ ಹಲವು ಕ್ಷೇತ್ರಗಳ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ ವಿಶಿಷ್ಟ ಉದ್ಯಮಿ. ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ ಸಮಾಜ ಆರ್ಥಿಕ ಪ್ರಗತಿಗೆ ಶ್ರಮಿಸಿದ ಸಮಾಜ ಬಂಧು, ಬಹುಮುಖಿ ಸೇವೆಯ ಮಾದರಿ. ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿಯವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಗೌರವಿಸಲಾಗಿದೆ. ಶ್ರೀ ಕೋಣಂದೂರು ಲಿಂಗಪ್ಪ ಶಿವಮೊಗ್ಗ ರಾಜ್ಯದ ಸಮಾಜವಾದಿ ರಾಜಕಾರಣಿಗಳ ಪೀಳಿಗೆಯ ಕೊನೆಯ ಕೊಂಡಿ ಎನ್ನಬಹುದಾದ ಶ್ರೀ ಕೋಣಂದೂರು ಲಿಂಗಪ್ಪ ಅವರು ಶ್ರೇಷ್ಠ ಮುತ್ಸದಿ ಶಾಂತವೇರಿ ಗೋಪಾಲಗೌಡರ ನೇರ ಶಿಷ್ಯರಾಗಿ ಸಾರ್ವಜನಿಕ ಬದುಕನ್ನು ಪ್ರವೇಶಿಸಿದ ಹೋರಾಟಗಾರರು. ಉಳುವವನೇ ಹೊಲದೊಡಿಗ ಎಂಬ ಸಮಾಜವಾದಿ ಹೋರಾಟದಲ್ಲಿ ತೊಡಗಿದ ಕೋಣಂದೂರು ಲಿಂಗಪ್ಪ ಅವರು ನಾಡು ನುಡಿಗೆ ಸಂಬಂಧಿಸಿದ 10 ಹೋರಾಟಗಳಲ್ಲಿ ಭಾಗಿಯಾದವರು. ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲು ಹೋರಾಟ ನಡೆಸಿದ ಕೋಣಂದೂರು ಲಿಂಗಪ್ಪನವರು. ಕೋಣಂದೂರು ಲಿಂಗಪ್ಪನವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅಭಿನಂದನೆಗಳನ್ನ ಸಲ್ಲಿಸೋಣ. ಇವರ ಈ ಸಮಾಜಮುಖಿ ಕೆಲಸಗಳು, ಸಮಾಜ ಕಾರ್ಯಗಳು, ಸಮಾಜ ಸೇವೆ ಇದೇ ರೀತಿಯಾಗಿ ನಿರಂತರವಾಗಿ ಸಾಗಲಿ ಎಂದು ನಾವೆಲ್ಲರೂ ಕೂಡ ಆಶಿಸೋಣ. ಸಂಕೀರ್ಣ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಆಹ್ವಾನ ಶ್ರೀ ಉಮೇಶ್ ಪಂಬದ, ಡಾಕ್ಟರ್ ರವೀಂದ್ರ ಕೋರಿ ಶೆಟ್ಟರ್, ಶ್ರೀ ಕೆ ದಿನೇಶ್, ಶ್ರೀ ಶಾಂತರಾಜು, ಶ್ರೀ ಜಾಫರ್ ಮೊಹಿಯುದ್ದೀನ್. ಸಂಕೀರ್ಣ ಕ್ಷೇತ್ರದ ಸಾಧಕರನ್ನ
ಚಪ್ಪಾಳೆಗಳ ಮೂಲಕ ಬರಮಾಡಿಕೊಳ್ಳೋಣ ಪ್ರೀತಿಯ ಬಂಧುಗಳೇ. ಶ್ರೀ ಉಮೇಶ್ ಪಂಬದ, ಶ್ರೀ ಉಮೇಶ್ ಪಂಬದ, ಡಾಕ್ಟರ್ ನವೀಂದ್ರ ಕೋರಿ ಶೆಟ್ಟರ್, ಶ್ರೀ ಕೆ ದಿನೇಶ್, ಶ್ರೀ ಶಾಂತರಾಜು, ಶ್ರೀ ಜಾಫರ್ ಮೊಹಿಯುದ್ದೀನ್. ಸಂಕೀರ್ಣ ಕ್ಷೇತ್ರದ ಸಾಧಕರಿವರು ಶ್ರೀ ಉಮೇಶ್ ಪಂಬದ, ಡಾಕ್ಟರ್ ರವೀಂದ್ರ ಕೋರಿ ಶೆಟ್ಟರ್, ಶ್ರೀ ಕೆ ದಿನೇಶ್, ಶ್ರೀ ಶಾಂತರಾಜು, ಶ್ರೀ ಜಾಫರ್ ಮೊಹಿಯುದ್ದೀನ್. ಶ್ರೀ ಉಮೇಶ್ ಪಂಬದ ಕರಾವಳಿ ಕರ್ನಾಟಕದ ದೈವಾರಾಧನೆ ಕ್ಷೇತ್ರದ ಅನನ್ಯ ಸಾಧಕರು ಉಮೇಶ್ ಪಂಬದ. 4.5 ದಶಕಗಳಿಂದಲೂ ದೈವಾರಾಧನೆಯಲ್ಲಿ ತೊಡಗಿರುವ ದೈವ ನರ್ತಕರು, ಸಂಪ್ರದಾಯದ ಸಂರಕ್ಷಕರು. ದೈವಾರಾಧನೆ ಕರಾವಳಿಯ ಪ್ರಮುಖ ಆಚರಣೆ, ಕರಾವಳಿಗರ ಬದುಕಿನ ಬಹುದೊಡ್ಡ ಭಾಗ. ತುಳುನಾಡಿನ ದೈವಗಳ ಆರಾಧನೆಯ ಪರಂಪರೆಯನ್ನು ಬೆಳಗಿದ ಮಹನೀಯರಲ್ಲಿ ಹಿರಿಯ ದೈವ ನರ್ತಕ ದಾಮು ಪಂಬದ ಅವರು ಹೆಸರುವಾಸಿ. ಅವರ ಮೊಮ್ಮಗ ಉಮೇಶ್ ಪಂಬದ ವಂಶ ಪಾರಂಪರ್ಯವಾಗಿ ಬಳುವಳಿಯಾಗಿ ಬಂದ ದೈವಾರಾಧನೆಯಲ್ಲಿ ಬದುಕಿನ ಮತ್ತು ಸಾಧನೆಯ ಪಥವಾಗಿಸಿಕೊಂಡಿದ್ದಾರೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಶ್ರೀ ಡಾಕ್ಟರ್ ನವೀಂದ್ರ ಕೋರಿ ಶೆಟ್ಟರ್, ಧಾರವಾಡ. ಭೂ ಪುರಾತತ್ವ ಶಾಸ್ತ್ರ ಕ್ಷೇತ್ರ ಕಂಡ ಅದ್ವಿತೀಯ ಪ್ರತಿಭೆ ಡಾಕ್ಟರ್ ರವೀಂದ್ರ ಕೋರಿ ಶೆಟ್ಟರ್, ಸಂಶೋಧಕ, ಲೇಖಕ, ಅಧ್ಯಾಪಕ, NCERT ಪುಸ್ತಕಗಳನ್ನ ಸಹ ತಯಾರಕರಾಗಿ ಬಹುಶ್ರುತ ಸಾಧನೆಗೈದಂತಹ ಬಹುಮುಖಿ ಪ್ರತಿಭೆ. ಧಾರವಾಡದ ಜವಾರಿ ಪ್ರತಿಭೆ ಡಾಕ್ಟರ್ ರವೀಂದ್ರ ಕೋರಿ ಶೆಟ್ಟರ್. 1952ರ ಜುಲೈ 8ರಂದು ಜನನ. ಬಾಲ್ಯದಿಂದಲೂ ಕೂಡ ಸಂಶೋಧನಾ ಪ್ರವೃತ್ತಿ. ಪೂನಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ. ಹೀಗೆ ಹಲವಾರು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಡಾಕ್ಟರ್ ರವೀಂದ್ರ ಕೋರಿ ಶೆಟ್ಟರ್ ಅವರಿಗೆ ಅಭಿನಂದನೆಗಳು. 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಶ್ರೀ ಕೆ ದಿನೇಶ್ ಭಾರತದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಜಾಗತಿಕ ಸ್ಥಾನಮಾನ ತಂದುಕೊಟ್ಟವರಲ್ಲಿ ಕೆ ದಿನೇಶ್ ಪ್ರಮುಖರು. ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರು. ಸಮಗ್ರ ಸಾಮಾಜಿಕ ಪರಿವರ್ತನೆಗೆ ಶ್ರಮಿಸುತ್ತಿರುವ ನಿಸ್ಪೃಹ ಸಮಾಜ ಸೇವಕರಾದ ಶ್ರೀ ಕೆ ದಿನೇಶ್ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಶ್ರೀ ಶಾಂತರಾಜು ತುಮಕೂರು. ಮಾಧ್ಯಮ ಕ್ಷೇತ್ರದಲ್ಲಿ ಛಾಯಾಗ್ರಾಹಕರಾಗಿ 5 ದಶಕಗಳಿಗೂ ಹೆಚ್ಚು ಕಾಲದಿಂದ ಸೇವೆ ಸಲ್ಲಿಸ್ತಾ ಇರುವ ಶಾಂತರಾಜು ವೃತ್ತಿ ನೈಪುಣ್ಯತೆ ಮತ್ತು ವೃತ್ತಿಪರರ ಸಂಘಟನೆಯಲ್ಲೂ ಕೂಡ ಕೆಲಸ ಮಾಡಿರುವ ಛಾಯಾಗ್ರಾಹಕರು. ತಮ್ಮ 21ನೇ ವಯಸ್ಸಿನಲ್ಲಿಯೇ ಛಾಯಾಗ್ರಹಣವನ್ನು ವೃತ್ತಿಯಾಗಿಸಿ ಶಾಂತರಾಜು ಅವರು ತುಮಕೂರಿನ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಸೇವೆ ಪ್ರಾರಂಭಿಸಿ ಸತತ 52 ವರ್ಷಗಳ ಕಾಲ ಮುಂದುವರೆದರು. ಇವರ ಈ ಸಾಧನೆಯನ್ನ ಮೆಚ್ಚಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡಮಾಡಲಾಗ್ತಾ ಇದೆ. ಅಭಿನಂದನೆಗಳು. ಉಮೇಶ್ ಪಂಬದ, ಡಾಕ್ಟರ್ ರವೀಂದ್ರ ಕೋರಿ ಶೆಟ್ಟರ್, ಶ್ರೀ ಕೆ ದಿನೇಶ್, ಶ್ರೀ ಶಾಂತರಾಜು, ಶ್ರೀ ಜಾಫರ್ ಮೊಹಿಯುದ್ದೀನ್. ಸಂಕೀರ್ಣ ಕ್ಷೇತ್ರದ ಸಾಧನೆಗಾಗಿ ಎಲ್ಲ ಮಹನೀಯರನ್ನ ಗೌರವಿಸಲಾಗಿದೆ. ಶ್ರೀ ಜಾಫರ್ ಮೊಹಿಯುದ್ದೀನ್ ಏಕಕಾಲದಲ್ಲಿ ಬಹುಕ್ಷೇತ್ರಗಳಲ್ಲಿ ಬೆಳಗಿದ ಬಹುಮುಖ ಪ್ರತಿಭೆ. ಜಾಫರ್ ಮೊಹಿಯುದ್ದೀನ್ ನಟ, ಕಂಠದಾನ ಕಲಾವಿದ, ವಾಸ್ತುಶಿಲ್ಪಿ, ನಾಟಕಕಾರ, ಕವಿ, ಲೇಖಕ, ರಂಗ ಸಂಘಟಕರಾಗಿ ಮಾದರಿ ಸೇವೆ ಸಲ್ಲಿಸಿದಂತಹ ಸಾಧಕರು. ಸಂಕೀರ್ಣ ಕ್ಷೇತ್ರಕ್ಕೆ ಮಾಡಿರುವ ಸಾಧನೆಯನ್ನ ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಅಭಿನಂದನೆಗಳು ಜಾಫರ್ ಮೊಹಿಯುದ್ದೀನ್. ಸಂಕೀರ್ಣ ಕ್ಷೇತ್ರದ ಸಾಧಕರು ಶ್ರೀ ಪೆನ್ನ ಓಬಳಯ್ಯ ಅವರ ಸುಪುತ್ರಿ ವೇದಿಕೆಗೆ ಆಗಮಿಸಬೇಕು. ಶ್ರೀ ಪೆನ್ನ ಓಬಳಯ್ಯ ಅವರ ಪರವಾಗಿ ಅವರ ಪುತ್ರಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿದ್ದಾರೆ. ಶ್ರೀ ಪೆನ್ನ ಓಬಳಯ್ಯ, ಶ್ರೀಮತಿ ಶಾಂತಿಬಾಯಿ ಕೆ, ಶ್ರೀ ಪುಂಡಲೀಕ ಶಾಸ್ತ್ರಿ. ಶ್ರೀ ಪೆನ್ನ ಓಬಳಯ್ಯ, ಶ್ರೀಮತಿ ಶಾಂತಿಬಾಯಿ ಕೆ, ಶ್ರೀ ಪುಂಡಲೀಕ ಶಾಸ್ತ್ರಿ. ಶ್ರೀ ಪೆನ್ನ ಓಬಳಯ್ಯ ಅವರ ಸುಪುತ್ರಿ ಈ ಒಂದು ಪ್ರಶಸ್ತಿಯನ್ನ ತೆಗೆದುಕೊಳ್ಳಬೇಕು. ಹಾಗೆಯೇ ಶ್ರೀಮತಿ ಶಾಂತಿಬಾಯಿ ಕೆ, ಶ್ರೀ ಪುಂಡಲೀಕ ಶಾಸ್ತ್ರಿ. ಶ್ರೀ ಪೆನ್ನ ಓಬಳಯ್ಯ ರಾಜ್ಯದಲ್ಲೇ ವೀಣಾಪುರವೆಂದೇ ಹೆಸರಾದ ಸಿಂಪಾಡಿಪುರದ ಮೌನ ಸಾಧಕರು. ವೀಣೆಗಳ ತಯಾರಿಕೆಯಲ್ಲಿ ನಿಷ್ಣಾತರು. 100 ವೀಣಾ ತಯಾರಕರನ್ನ ರೂಪಿಸಿ ಪರಂಪರೆಯನ್ನ ರಕ್ಷಿಸಿದ ಮಹನೀಯರು. ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೆ ಹೋಬಳಿಯ ಸಿಂಪಾಡಿಪುರ ಗ್ರಾಮದವರಾದ ಪೆನ್ನ ಓಬಳಯ್ಯ ಅವರು ಅನಕ್ಷರಸ್ಥರು. ಹೊಟ್ಟೆಪಾಡಿಗಾಗಿ ವೀಣೆ ತಯಾರಕರಾಗಿ ಕೆಲಸ ಮಾಡ್ತಾ ಇದ್ದ ಪೆನ್ನ ಓಬಳಯ್ಯ ಅವರು ನಿಧಾನವಾಗಿ ವೀಣೆ ತಯಾರಿಕೆಯ ಕಲೆಯನ್ನ ಕಲಿತಿದ್ದಾರೆ. ಅವರ ಈ ಕಲೆಯನ್ನ ಮೆಚ್ಚಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಶ್ರೀ ಶಾಂತಿಬಾಯಿ ಕೆ, ಬಂಜಾರ ಸಮುದಾಯದ ಅಸ್ಮಿತೆಯನ್ನು ಬೆಳಗಿದ ದೇಸಿಯ ಪ್ರತಿಭೆ ಶಾಂತಾಬಾಯಿ ಕೆ. ಕಸೂತಿ ಕಲೆಯ ಮೂಲಕ ಜಾಗತಿಕ ಮಟ್ಟದಲ್ಲಿ ಪ್ರಶಂಸೆಗೊಳಗಾದ ಅಪರೂಪದ ಸಾಧಕಿ. ದಮನಿತ ಸಮುದಾಯದವರ ಪಾಲಿಗೆ ಮಹಾ ಪ್ರೇರಕಿ ಶ್ರೀ ಶಾಂತಿಬಾಯಿ ಕೆ.
ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿಟ್ಟು ಗೌರವಿಸಲಾಗಿದೆ. ನಿಮ್ಮಿಂದಲೂ ಬರಲಿ ಚಪ್ಪಾಳೆಯ ಗೌರವ, ಪ್ರೋತ್ಸಾಹ, ಮೆಚ್ಚುಗೆ, ಅಭಿನಂದನೆ. ಶ್ರೀ ಪುಂಡಲೀಕ ಶಾಸ್ತ್ರಿ ಬೆಳಗಾವಿ ಸರ್ವ ಕಲೆಗಳ ತಾಯಿ, ಬೇರಾದಂತಹ ಜನಪದ ಸಂಸ್ಕೃತಿಯ ನೈಜ ಆರಾಧಕರು ಪುಂಡಲೀಕ ಶಾಸ್ತ್ರಿ. ಗೋಂದಳಿ ಸಮುದಾಯದ ವಿಶಿಷ್ಟ ಸಾಧಕರು, ಕಲಾವೃತ್ತಿಯನ್ನ ಬದುಕಿನ ಬುದ್ಧಿಯಾಗಿಸಿಕೊಂಡಂತಹ ಕಲಾವಿದರು. ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಗೋಂದಳಿ ಅಂದ್ರೆ ಬುಡುಬುಡುಕೆ ಜೋಶಿ ಸಮುದಾಯದ ಹಾಲಕ್ಕಿ ಶಕುನ ಶಾಸ್ತ್ರ ಹೇಳುವ ಕಲಾವೃತ್ತಿ ಅತ್ಯಂತ ಜನಪ್ರಿಯ. ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳೆಂದೇ ಹೆಸರುವಾಸಿ. ಆಧುನಿಕ ಕಾಲದ ಭರಾಟೆಯ ನಡುವೆಯೂ ಪೌರಾಣಿಕ ಹಿನ್ನೆಲೆಯುಳ್ಳ ಅಲೆಮಾರಿ ಹಾಲಕ್ಕಿ ಶಕುನ ಶಾಸ್ತ್ರ ಕಲಾವೃತ್ತಿಯನ್ನ ಉಳಿಸಿಕೊಂಡು ಬರ್ತಾ ಇರುವ ಅಪರೂಪದ ಕಲಾವಿದರು. ಇವರ ಈ ಕಲೆಯನ್ನ ಮೆಚ್ಚಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಶ್ರೀ ಪುಂಡಲೀಕ ಶಾಸ್ತ್ರಿ. ಬರಲಿ ಜೋರಾದ ಚಪ್ಪಾಳೆ. ಎಲ್ಲ ಸಾಧಕರಿಗೆ ಅಭಿನಂದನೆಗಳು. ಮುಂದಿನ ಕ್ಷೇತ್ರ ಹೊರನಾಡು ಹೊರದೇಶ. ಮೊದಲಿಗೆ ಶ್ರೀ ಜಕರಿಯಾ ಬಜಪೆ, ಶ್ರೀ ಪಿ.ವಿ. ಶೆಟ್ಟಿ. ಶ್ರೀ ಜಕರಿಯಾ ಬಜಪೆ ಸೌದಿ, ಶ್ರೀ ಪಿ.ವಿ. ಶೆಟ್ಟಿ ಮುಂಬೈ. ಹೊರನಾಡು ಹೊರದೇಶ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಹೊರದೇಶ ಸೌದಿಯಲ್ಲಿ ಅಪ್ರತಿಮ ಉದ್ಯಮಶೀಲತೆಯಿಂದ ಅನುಕರಣೀಯ ಛಾಪುತ್ತಿದ್ದ ವಿರಳ ಅನಿವಾಸಿ ಕನ್ನಡಿಗ ಜಕರಿಯಾ ಬಜಪೆ. ಪರಿಶ್ರಮ, ಪ್ರತಿಭೆ, ಬದ್ಧತೆಯಿಂದ ದೊಡ್ಡ ಉದ್ಯಮ ಕಟ್ಟಿದ ಸಾಮಾನ್ಯ ಕುಟುಂಬದ ಕುಡಿ ನೊಂದವರ ನೆರವಾಗಿ ಕೊಡುಗೈದಾರಿಯಾಗಿದ್ದಾರೆ ಶ್ರೀ ಜಕರಿಯಾ ಬಜಪೆ. ಅವರ ಎಲ್ಲ ಜನಪರವಾದಂತಹ ಚಿಂತನೆಗಳು, ಅವರ ಕಾರ್ಯವೈಖರಿ, ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿಟ್ಟು ಗೌರವಿಸಲಾಗಿದೆ. ಡಾಕ್ಟರ್ ಪಿ.ವಿ. ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿಯಲ್ಲಿ ಜನಿಸಿದ್ದು ಬೆಂಗಳೂರಿನ ಕೆಂಪೇಗೌಡ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದವರು. ಡಾಕ್ಟರ್ ಪಿ.ವಿ. ಶೆಟ್ಟಿ ಕಳೆದ 50 ವರ್ಷಗಳಿಂದ ಮುಂಬೈಯಲ್ಲಿ ನೆಲೆಸಿರುವ ಅವರು ದೂರದರ್ಶಿಯುಳ್ಳ ಆಡಳಿತಗಾರ ಮತ್ತು ದಾನಿಗಳಾಗಿ ಹೆಸರುವಾಸಿಯಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲದೆ ಕ್ರೀಡೆ, ವ್ಯವಹಾರ, ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ವಿಶೇಷ ಪರಿಣಿತಿಯನ್ನ ಹೊಂದಿದ್ದಾರೆ. ಮುಂಬೈ ಕ್ರಿಕೆಟ್ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡವರು. ಅದರ ಜೊತೆಗೆ ಅವರ ಕನಸಿನ ಕೂಸು ಕ್ರಿಕೆಟ್ ಕ್ಲಬ್ ಮತ್ತು ತರಬೇತಿ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಯುವಕರಿಗೆ ಶಿಕ್ಷಣ ಮುಂದುವರಿಸುವುದಕ್ಕೆ ಮತ್ತು ಕ್ರೀಡಾಪಟುಗಳಾಗುವುದಕ್ಕೆ ನೆರವಾಗಿದ್ದಾರೆ. ಮುಂಬೈ ಪಶ್ಚಿಮ ಪ್ರದೇಶದಲ್ಲಿ ಕ್ರಿಕೆಟ್ ಚಟುವಟಿಕೆಗಳು ಹೆಚ್ಚುವುದಕ್ಕೆ ಶೆಟ್ಟಿ ಅವರೇ ಕಾರಣ ಅನ್ನುವುದು ಹೆಮ್ಮೆ ಪಡುವ ಸಂಗತಿ. 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಪಿ.ವಿ. ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಈ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ಕನ್ನಡಿಗರ ಮಹಾ ಸಾಧನೆಗೆ ಸಂದಿರುವಂತಹ ಗೌರವ. ಪರಿಸರ ಕ್ಷೇತ್ರದ ಸಾಧನೆಗಾಗಿ ಬರಮಾಡಿಕೊಳ್ಳೋಣ ಶ್ರೀ ರಾಮೇಗೌಡ. ಶ್ರೀ ರಾಮೇಗೌಡ ಪರಿಸರ ಕ್ಷೇತ್ರದ ಸಾಧನೆಗಾಗಿ. ಶ್ರೀ ಮಲ್ಲಿಕಾರ್ಜುನ ನಿಂಗಪ್ಪ ಪರಿಸರ ಕ್ಷೇತ್ರದ ಸಾಧನೆ. ಶ್ರೀ ರಾಮೇಗೌಡ, ಶ್ರೀ ಮಲ್ಲಿಕಾರ್ಜುನ ಲಿಂಗಪ್ಪ. ಸೋಲಿಗ ಸಮುದಾಯದ ರಾಮೇಗೌಡರು ಪರಿಸರ ಸೇವೆಗೆ ಇನ್ನೊಂದು ಮಾದರಿ ಎನ್ನುವಂತಹ ಕಾರ್ಯವನ್ನು ಎಸಗಿದ್ದಾರೆ. ತಮಗೆ ಸೇರಿದ 1.5 ಎಕರೆ ಜಮೀನಿನಲ್ಲಿ ಅವರು ಬೆಳೆಸುತ್ತಿರುವುದು ಅಪಾಯದ ಅಂಚಿನಲ್ಲಿ ಇರುವ ಅಪರೂಪದ ಅರಣ್ಯ ಸಸ್ಯಗಳನ್ನು. ಇದು ಜೀವ ವೈವಿಧ್ಯ ರಕ್ಷಣೆಯಲ್ಲಿ ಅನುಪಮ ಎನ್ನುವಂತಹ ಕೆಲಸ. ಅವರು ಬೆಳೆಸಿದ ಈ ಸಸ್ಯಗಳನ್ನು ಹಲವರು ಪಡೆದು ತಮ್ಮ ತಮ್ಮ ಪರಿಸರಗಳಲ್ಲಿ ನೆಟ್ಟು ಬೆಳೆಸುತ್ತಿದ್ದಾರೆ. ಇದು ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗುವ ಮಹಾಕಾರ್ಯ. ವೃಕ್ಷ ದೈವ ತಪಸ್ವಿ ಎಂದು ಹೆಸರು ಮಾಡಿರುವ ರಾಮೇಗೌಡರು ದಟ್ಟ ಹಸುರಿನ ನೆರಳು ವೃದ್ಧಿಸಲು ಯಾವ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ಅವರ ಕಾರ್ಯವೈಖರಿಯನ್ನ, ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಇದ್ದು ಗೌರವಿಸಲಾಗಿದೆ. ಮಲ್ಲಿಕಾರ್ಜುನ ನಿಂಗಪ್ಪ ಯಾದಗಿರಿಯಂತಹ ಬಿಸಿಲ ನಾಡಿನಲ್ಲಿ ಜನಿಸಿದ ಮಲ್ಲಿಕಾರ್ಜುನ ನಿಂಗಪ್ಪ ಅವರು ತಾವು ವಾಸಿಸುವ ಪರಿಸರದಲ್ಲಿ ಬಿಸಿಲಿನ ತಾಪ ಕಡಿಮೆ ಮಾಡುವುದಕ್ಕೆ ಏನಾದರೂ ಮಾಡಬೇಕು ಅಂತ ನಿರ್ಧರಿಸಿ ಕಾರ್ಯಪ್ರವೃತ್ತರಾಗ್ತಾರೆ. ತಮ್ಮ ಊರು ರಾಮಸಮುದ್ರದ ದೊಡ್ಡ ಬೆಟ್ಟ, ಚಂದ್ರಕಲಾ ಬೆಟ್ಟ, ಬಂಗಾರಗುಡ್ಡ ಹೀಗೆ ಹಲವಾರು ಪ್ರದೇಶಗಳಲ್ಲಿ ಮರ ನೆಡುವ ಕೈಂಕರ್ಯ ಕೈಗೊಂಡರು. ಅಂತರ್ಜಲ ಮರುಪೂರ್ಣ ಹೆಚ್ಚಿಸಲು ಕೌಂಟರ್ ಟ್ರೆಂಚಿಂಗ್ ತಂತ್ರಜ್ಞಾನ ಬಳಸಿ ಸೂಕ್ಷ್ಮ ಜಲಾನಯನ ವ್ಯವಸ್ಥೆಗಳನ್ನು ರಚಿಸಿ ರೈತರಿಗೆ ಸಹಾಯ ಮಾಡಿದ್ದಾರೆ. ಮಾನವ ಪ್ರಾಣಿ ಸಂಘರ್ಷ ತಡೆಯುವುದಕ್ಕೆ ಸಾಂಪ್ರದಾಯಿಕ ತಂತ್ರಗಳನ್ನು ಬಳಸಿಕೊಂಡಿದ್ದಾರೆ. ರೈತರ ಹೊಲಗಳಿಗೆ, ಕಾಡು ಪ್ರಾಣಿಗಳಿಗೆ ನುಗ್ಗಿ
ಬೆಳೆ ಹಾನಿ ಮಾಡದಂತೆ ತಡೆಯಲು ಹಲವಾರು ಕಿಲೋಮೀಟರ್ ಕಲ್ಲಿನ ಬ್ಯಾರಿಕೇಡ್ಗಳನ್ನ ನಿರ್ಮಿಸಿದ್ದಾರೆ. ಪ್ರಾಣಿಗಳಿಗೆ ನೀರಿನ ಮೂಲಗಳನ್ನ ಸೃಷ್ಟಿಸುವುದಕ್ಕೆ ಮಲ್ಲಿಕಾರ್ಜುನ್ ಅವರು ಕಾಡುಗಳ ಒಳಗೆ ಹಲವಾರು ನೀರಿನ ಕೊಳಗಳನ್ನು ಕೂಡ ನಿರ್ಮಿಸಿದ್ದಾರೆ. ಇವರ ಈ ಸಾಧನೆಯನ್ನ ಮೆಚ್ಚಿ ಶ್ರೀ ಮಲ್ಲಿಕಾರ್ಜುನ್ ನಿಂಗಪ್ಪ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗಿದೆ. ಕೃಷಿ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಎಸ್.ವಿ. ಹಿತ್ತಲಮನಿ, ಶ್ರೀ ಎಂ.ಸಿ. ರಂಗಸ್ವಾಮಿ ಅವರನ್ನ ಬರಮಾಡಿಕೊಳ್ಳೋಣ. ಬಂಧುಗಳೇ, ಡಾಕ್ಟರ್ ಎಸ್.ವಿ. ಹಿತ್ತಲಮನಿ ಕೃಷಿಯಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ಸರ್ಕಾರಿ ಸೇವೆಯಲ್ಲಿದ್ದಾಗ ರೈತ ಸಮುದಾಯಕ್ಕೆ ಬೆಂಬಲ ನೀಡುವ ಕಾಯಕ ನಡೆಸಿದ ಡಾಕ್ಟರ್ ಎಸ್.ವಿ. ಹಿತ್ತಲಮನಿ ಅವರು ನಿವೃತ್ತಿಯ ನಂತರವೂ ತಮ್ಮ ಕೃಷಿ ಸೇವೆಯನ್ನು ಮುಂದುವರಿಸಿದ ಕೃಷಿ ವಿಜ್ಞಾನಿ. ತೋಟಗಾರಿಕೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇರಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ತೋಟಗಾರಿಕೆ ಇಲಾಖೆ ಹೆಚ್ಚುವರಿ ನಿರ್ದೇಶಕರಾಗಿ ನಿವೃತ್ತರಾದವರು. ಮೊದಲಿನಂತೆಯೇ ತೋಟದ ಬೆಳೆಗಳಿಗೆ ಸಂಬಂಧಿಸಿ ಕೃಷಿಕರಿಗೆ ಉಪಯುಕ್ತ ಸಲಹೆಗಳನ್ನು ಮುಂದುವರಿಸಿದರು. ಬೇಸಾಯದಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂತೆ ಸಂದರ್ಭ ಸಿಕ್ಕಾಗಲೆಲ್ಲ ಸೂಚನೆಯನ್ನು ನೀಡುತ್ತಿದ್ದರು. ಉತ್ತಮ ಬೀಜ, ಗೊಬ್ಬರ ಸೂಚನೆಗಳು ಹಾವೇರಿ ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ನೇರವಾಗಿತ್ತು. ಅವರ ಜನಪರವಾದ ಕಾಳಜಿಯನ್ನ, ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಇಟ್ಟು ಗೌರವಿಸಲಾಗಿದೆ. ಡಾಕ್ಟರ್ ಎಂ.ಸಿ. ರಂಗಸ್ವಾಮಿ ಕೃಷಿ ಕ್ಷೇತ್ರ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದು ಉದ್ಯೋಗಕ್ಕಾಗಿ ಪ್ರಯತ್ನ ಪಡದೆ ಬರಡು ಭೂಮಿಯನ್ನ ಹಸಿರು ನಾಡನ್ನಾಗಿ ಪರಿವರ್ತಿಸುವ ಬಂಗಾರದ ಮನುಷ್ಯ ಚಲನಚಿತ್ರದಿಂದ ಪ್ರೇರಣೆ ಪಡೆದು ಕೃಷಿಗೆ ಮರಳಿದ ಅಪರೂಪದ ಪದವೀಧರ ಡಾಕ್ಟರ್ ಎಂ.ಸಿ. ರಂಗಸ್ವಾಮಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ಗ್ರಾಮದವರು. ಕೃಷಿ ಬದುಕಿನ ಸೆಳೆತದಿಂದಲೇ ಬೇಸಾಯದ ಬದುಕಿಗೆ ಪ್ರವೇಶಿಸಿದ ರಂಗಸ್ವಾಮಿಯವರು ಪ್ರಯೋಗಗಳನ್ನ ನಡೆಸಿ ಯಶಸ್ವಿಯಾದರು. ಅಪರೂಪದ ಬೆಳೆಗಳನ್ನ ಬೆಳೆದು ಸಮಗ್ರ ಕೃಷಿ, ಅರಣ್ಯ ಕೃಷಿ, ಹೈನುಗಾರಿಕೆ, ಮೀನು ಕೃಷಿಯನ್ನ ತಮ್ಮ ಜಮೀನಿನಲ್ಲಿ ಆರಂಭಿಸಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಡಾಕ್ಟರ್ ಎಂ.ಸಿ. ರಂಗಸ್ವಾಮಿ ಅವರಿಗೆ ಕೃಷಿ ಕ್ಷೇತ್ರದ ಸಾಧನೆಯನ್ನ ಮೆಚ್ಚಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಮಾಡಲಾಗ್ತಾ ಇದೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ. ಮುಂದಿನ ಕ್ಷೇತ್ರ ಮಾಧ್ಯಮ. ಶ್ರೀ ಕೆ. ಸುಬ್ರಹ್ಮಣ್ಯ, ಶ್ರೀ ಅಂಶಿ ಪ್ರಸನ್ನಕುಮಾರ್, ಶ್ರೀ ಬಿ.ಎಂ. ಹನೀಫ್, ಶ್ರೀ ಎಂ. ಸಿದ್ದರಾಜ್. ಮಾಧ್ಯಮ ಕ್ಷೇತ್ರದ ಸಾಧಕರು ಶ್ರೀ ಕೆ. ಸುಬ್ರಹ್ಮಣ್ಯ, ಶ್ರೀ ಅಂಶಿ ಪ್ರಸನ್ನಕುಮಾರ್, ಶ್ರೀ ಬಿ.ಎಂ. ಹನೀಫ್, ಶ್ರೀ ಎಂ. ಸಿದ್ದರಾಜ್. ನಿಖರ ವರದಿಗಾರಿಕೆ, ಸ್ಪಷ್ಟ ಮಾಹಿತಿಗೆ ಹೆಸರಾಗಿ ವಿಶಿಷ್ಟ ಛಾಪು ಮೂಡಿಸಿದವರು ಹಿರಿಯ ಪತ್ರಕರ್ತ ಕೆ. ಸುಬ್ರಹ್ಮಣ್ಯ. ಆಂಗ್ಲ ಪತ್ರಿಕೆಗಳಲ್ಲಿ ಅನೇಕ ಉನ್ನತ ಹುದ್ದೆಗಳಲ್ಲಿ ಬೆಳಗಿದ ಸಾಧಕರು ಶ್ರೀ ಕೆ. ಸುಬ್ರಹ್ಮಣ್ಯ. ಯಾವುದೇ ದಾಕ್ಷಿಣ್ಯಕ್ಕೆ ಎಡೆ ಕೊಡದೆ ವರದಿ ಮಾಡಿದ ನಿಷ್ಠುರವಾದಿ ಶ್ರೀ ಕೆ. ಸುಬ್ರಹ್ಮಣ್ಯ ಅವರ ಎಲ್ಲ ಸಾಧನೆಗಳನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಶ್ರೀ ಅಂಶಿ ಪ್ರಸನ್ನಕುಮಾರ್ ಕವಿ, ಲೇಖಕ, ಪತ್ರಕರ್ತರಾಗಿ ಬಹುರೂಪಿ ಸಾಧನೆಗೈದ ವಿಶಿಷ್ಟ ಸಾಧಕರು ಅಂಶಿ ಪ್ರಸನ್ನಕುಮಾರ್. ಅಂಕಣಕಾರರು, ಪತ್ರಿಕಾ ಸಂಘಟನೆಕಾರರಾಗಿ 4 ದಶಕಗಳಿಂದಲೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುದ್ದಿಯ ಸಂಗಾತಿ, ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರತಿಭೆ ಅಂಶಿ ಪ್ರಸನ್ನಕುಮಾರ್. ಇವರ ಈ ಮಾಧ್ಯಮ ಕ್ಷೇತ್ರದ ಸಾಧನೆಯನ್ನ ಮೆಚ್ಚಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಮಾಡಲಾಗ್ತಾ ಇದೆ. ಅಭಿನಂದನೆಗಳು ಶ್ರೀ ಅಂಶಿ ಪ್ರಸನ್ನಕುಮಾರ್. ಶ್ರೀ ಬಿ.ಎಂ. ಹನೀಫ್ ಜನಪರ ಪತ್ರಿಕೋದ್ಯಮದ ಮುಖ್ಯ ಧಾರಿಯಾಗಿ ಕಾರ್ಯನಿರ್ವಹಿಸಿದ ವಿಶೇಷ ಪ್ರತಿಭೆ ಬಿ.ಎಂ. ಹನೀಫ್. ಸಾಹಿತ್ಯ, ಚಳವಳಿ, ಸಿನಿಮಾ ಕ್ಷೇತ್ರಗಳಲ್ಲೂ ಕೃಷಿಗೈದ ಬಹುಶ್ರುತ ಸಾಧಕರು. 38 ವರ್ಷಗಳ ಸುದೀರ್ಘ ಪತ್ರಿಕಾ ಯಾನದ ಅನುಭವಿಗಳು ಶ್ರೀ ಬಿ.ಎಂ. ಹನೀಫ್. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಸಂದೇಶ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸಾಧನೆಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಅಭಿನಂದಿಸಿ ಬಂಧುಗಳೇ ಶ್ರೀ ಬಿ.ಎಂ. ಹನೀಫ್. ಶ್ರೀ ಎಂ. ಸಿದ್ದರಾಜು ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಹೆಜ್ಜೆ ಗುರುತು ಮೂಡಿಸಿದ ಹಿರಿಯ ಪತ್ರಕರ್ತರು ಎಂ. ಸಿದ್ದರಾಜು. ವಸ್ತುನಿಷ್ಠ ವರದಿಗಾರಿಕೆ ಮೂಲಕ ಹೆಸರಾದರು. ಪತ್ರಿಕಾ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರು. ಮಂಡ್ಯ ಜಿಲ್ಲೆ ಬೆಳವಣಿಗೆಗಾರ ಎಂ. ಸಿದ್ದರಾಜು ಬೆಂಗಳೂರಿನ ITS ಕಾಲೇಜಿನ ಪದವೀಧರರು. ಮಂಗಳೂರಿನ ನವಭಾರತ ಮೂಲಕ ಪತ್ರಿಕಾ ಕ್ಷೇತ್ರಕ್ಕೆ ಕಾಲಿದ್ದಾರೆ. ಆನಂತರ ರಾಷ್ಟ್ರೀಯ ಸುದ್ದಿ
ಪ್ರಶಸ್ತಿಗೆ ಸೇರ್ಪಡೆಗೊಳ್ತಾರೆ. ವರದಿಗಾರ, ಮುಖ್ಯ ವರದಿಗಾರ, ಕರ್ನಾಟಕ ವಿಭಾಗದ ಮುಖ್ಯಸ್ಥ, ದಕ್ಷಿಣ ಭಾರತ ವಿಭಾಗದ ಮುಖ್ಯಸ್ಥರಾಗಿ ಸುದೀರ್ಘ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಈ ಸೇವೆಯನ್ನ ಮೆಚ್ಚಿ ಶ್ರೀ ಎಂ ಸಿದ್ದರಾಜು ಅವರಿಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳು. ವಿಜ್ಞಾನ ಕ್ಷೇತ್ರ, ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಶ್ರೀ ರಾಮಯ್ಯನವರನ್ನ ಬರಮಾಡಿಕೊಳ್ಳೋಣ. ಶ್ರೀ ರಾಮಯ್ಯನವರು. ಅವರ ನಂತರ ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್. ಅವರ ನಂತರ ಡಾಕ್ಟರ್ RV ನಾಡಗೌಡ. ಮೊದಲಿಗೆ ಶ್ರೀ ರಾಮಯ್ಯನವರು, ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್, ಡಾಕ್ಟರ್ RV ನಾಡಗೌಡ. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ವಿಶಿಷ್ಟ ಛಾಪೊತ್ತಿದ ಅಪರೂಪದ ಸಾಧಕರು ಶ್ರೀ ರಾಮಯ್ಯನವರು. ಅಂತರಾಜ್ಯ ಜಲ ವಿವಾದಗಳನ್ನು ಪರಿಹರಿಸುವಲ್ಲಿ ಕೌಶಲ್ಯ ಜ್ಞಾನ ಬೆಳೆದವರು. ಜಲಸಂಪನ್ಮೂಲ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ನೀಡಿದ ಪ್ರತಿಭಾಶಾಲಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯವರಾದ ಶ್ರೀರಾಮಯ್ಯ ಅವರು ಸಿವಿಲ್ ಇಂಜಿನಿಯರಿಂಗ್ ಭೂತಂತ್ರ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಶ್ರೀ ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ಭಾರತೀಯ ವಾಯುಪಡೆಯ ಹಾರಾಟ ವಿಭಾಗದಲ್ಲಿ 1962ರಲ್ಲಿ ಸೇರ್ಪಡೆಯಾದ ಏರ್ ಮಾರ್ಷಲ್ ರಾಜ್ಕುಮಾರ್ ದೇಶದ ಪಶ್ಚಿಮ ಮತ್ತು ಪೂರ್ವ ಗಡಿ ಭಾಗಗಳಲ್ಲಿ 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. 1965ರ ಭಾರತ ಪಾಕಿಸ್ತಾನ ಸಮರದಲ್ಲಿ 22 ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಯಶಸ್ಸು ಏರ್ ಮಾರ್ಷಲ್ ರಾಜ್ಕುಮಾರ್ ಅವರದ್ದು. ತಮ್ಮ ಸೇವೆಯ ಅವಧಿಯಲ್ಲಿ ಪರೀಕ್ಷಾ ಪೈಲಟ್ ಆಗಿ ಫ್ರಾನ್ಸ್ನಲ್ಲಿ ತರಬೇತಿ ಪಡೆದ ಅವರು ಬೆಂಗಳೂರಿನ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಭಾಗವಾಗಿ ತೇಜಸ್ ಲಘು ಯುದ್ಧ ವಿಮಾನದ ಹಾರಾಟ ಕ್ಷಮತೆಯನ್ನು ಪರೀಕ್ಷಿಸಿದವರು. ಈ ಸೇವೆಯನ್ನ ಪರಿಗಣಿಸಿ ಇದೀಗ ಶ್ರೀ ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳು. ಡಾಕ್ಟರ್ RV ನಾಡಗೌಡ. ಬೆಂಗಳೂರಿನ ಇಸ್ರೋದಲ್ಲಿ 1989ರಿಂದ ಸೇವೆ ನೀಡಿದ ಡಾಕ್ಟರ್ ರಾಮನಗೌಡ ವಿ ನಾಡಗೌಡರು ದೇಶದ ಬಾಹ್ಯಾಕಾಶ ಯೋಜನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಹಿರಿಯ ವಿಜ್ಞಾನಿ. ಕಾರ್ಟೋಸ್ಯಾಟ್ 1, ಇನ್ಸ್ಯಾಟ್ 1B, ಚಂದ್ರಯಾನ ಸರಣಿ, ಮಂಗಳಯಾನ, ರಿಸ್ಯಾಟ್ ಸರಣಿಗಳು, ಅಸ್ಟ್ರೋಸ್ಯಾಟ್, ಆದಿತ್ಯ L1, ಸ್ಪ್ಯಾಡೆಕ್ಸ್, ಗಗನಯಾನ ಹಾಗೂ ಮುಂಬರುವ ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಡಾಕ್ಟರ್ RV ನಾಡಗೌಡ. ಅವರ ಸಾಧನೆಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಮುಂದಿನ ಕ್ಷೇತ್ರ ಸಹಕಾರ ಕ್ಷೇತ್ರ. ಸಹಕಾರ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಶ್ರೀ ಶೇಖರ್ ಗೌಡ ವಿ ಮಾಲಿ ಪಾಟೀಲ್. ಶೇಖರ್ ಗೌಡ ವಿ ಮಾಲಿ ಪಾಟೀಲ್, ಕೊಪ್ಪಳ ಕ್ಷೇತ್ರ ಸಹಕಾರ ಕ್ಷೇತ್ರ. ಇವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಕೊಪ್ಪಳ ಜಿಲ್ಲೆಯ ಶೇಖರ್ ಗೌಡರು ಸಹಕಾರ ಮತ್ತು ಸಾಹಿತ್ಯ ಕ್ಷೇತ್ರ ಎರಡರಲ್ಲೂ ಕೂಡ ಚಿರಪರಿಚಿತ ಹೆಸರು. ಸರಳ ಮತ್ತು ಸ್ನೇಹ ಜೀವಿಯಾದ ಗೌಡರು ಯುವ ಮುಖಂಡರು ಎಂದೇ ಹೆಸರಾದವರು. ಅದಕ್ಕಾಗಿ ರಾಜ್ಯ ಸರ್ಕಾರದಿಂದ ರಾಜ್ಯ ಯುವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ನಂತರ ಅವರು ತಮ್ಮ ಗಮನವನ್ನು ಸಹಕಾರ ಕ್ಷೇತ್ರದ ಕಡೆಗೆ ಹೊರಳಿಸಿ ಅಲ್ಲಿ ದೊಡ್ಡ ಹೆಸರು ಮಾಡಿದ್ರು. ವಿವಿಧ ಸಹಕಾರ ಸಂಸ್ಥೆಗಳ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಅಲ್ಲೆಲ್ಲ ತಮ್ಮ ಛಾಪು ಮೂಡಿಸಿದವರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಈ ಒಂದು ಸಾಧನೆಯನ್ನ ಮೆಚ್ಚಿ ಶೇಖರ್ ಗೌಡ ವಿ ಮಾಲಿ ಪಾಟೀಲ್ ಅವರಿಗೆ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸುತ್ತಿದೆ. ಅಭಿನಂದನೆಗಳು ಶ್ರೀ ಶೇಖರ್ ಗೌಡ ವಿ ಮಾಲಿ ಪಾಟೀಲ್. ಯಕ್ಷಗಾನ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಆಹ್ವಾನ ಶ್ರೀ ಕೋಟಾ ಸುರೇಶ ಬಂಗೇರ. ಶ್ರೀ ಕೋಟಾ ಸುರೇಶ ಬಂಗೇರ. ಶ್ರೀ ಆನಂದ ಶೆಟ್ಟಿ. ಅವರ ನಂತರ ಶ್ರೀ ಕೃಷ್ಣ ಪರಮೇಶ್ವರ ಹೆಗಡೆ. ಶ್ರೀ ಕೋಟಾ ಸುರೇಶ ಬಂಗೇರ, ಶ್ರೀ ಐರಬೈ ಆನಂದ ಶೆಟ್ಟಿ, ಶ್ರೀ ಕೃಷ್ಣ ಪರಮೇಶ್ವರ ಹೆಗಡೆ. ಶ್ರೀ ಕೋಟಾ ಸುರೇಶ ಬಂಗೇರ ಸುಮಾರು 5 ದಶಕಗಳಿಂದ ಯಕ್ಷಗಾನ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಂಗೇರ ಸಂಪ್ರದಾಯದ ಕಲಾವಿದರಾಗಿ ಹೆಸರಾದವರು. ಪರಂಪರೆಯ ಸಂಪ್ರದಾಯದ ಕಲಾವಿದ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಶ್ರೀ ಕೋಟಾ ಸುರೇಶ ಬಂಗೇರ. ಮೇಳದಲ್ಲಿ ಪ್ರಧಾನ ಪಾತ್ರಧಾರಿಯಾಗಿ ಅಭಿನಯಿಸುತ್ತಿರುವ ಕೋಟಾ ಸುರೇಶ ಬಂಗೇರ ಪಾತ್ರಗಳ ಸ್ಪಷ್ಟ ಪರಿಪೂರ್ಣ ಪ್ರಸ್ತುತತೆಯ ಕೌಶಲ್ಯ ಈ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ಸಾಧಕರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಶ್ರೀ ಐರಬೈಲ್ ಆನಂದ ಶೆಟ್ಟಿ ಯಕ್ಷರಂಗದಲ್ಲಿ ಅಚ್ಚಳಿಯದ ಕಲಾ ಹೆಜ್ಜೆ ಮೂಡಿಸಿರುವ ಅಪರೂಪದ ವೇಷಧಾರಿ. 5 ದಶಕಗಳ ಸುದೀರ್ಘ
ಕಲಾಯಾನದ ಪಾತ್ರಧಾರಿ, ಒಂದೇ ಮೇಳದಲ್ಲಿ 50 ವರ್ಷಗಳ ತಿರುಗಾಟ ನಡೆಸಿದ ಯಕ್ಷಗಾನ ಕಲಾವಿದರು, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಐರುವಲ್ನವರು ಆನಂದ ಶೆಟ್ಟಿ. ಬಾಲ್ಯದಲ್ಲಿದೆ ಯಕ್ಷ ಪ್ರೇಮ, 7ನೇ ತರಗತಿಯ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ. ದಕ್ಷ ಯಕ್ಷಪಟು MM ಹೆಗಡೆಯವರಿಂದ 11ನೇ ವಯಸ್ಸಿಗೆ ಬಣ್ಣ ಹಚ್ಚಿದಂತಹ ಕಲಾವಿದ ಐರುವಲ್ ಆನಂದ ಶೆಟ್ಟಿ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಚಪ್ಪಾಳೆಯ ಪ್ರೋತ್ಸಾಹ ಬರು. ಶ್ರೀ ಕೃಷ್ಣ ಪರಮೇಶ್ವರ ಹೆಗಡೆ ಯಕ್ಷಗಾನದ ಭಾಗವತರಾಗಿ 1978ರಿಂದ ವೃತ್ತಿಯಲ್ಲಿ ತೊಡಗಿದ್ದಾರೆ. ಕೃಷ್ಣ ಪರಮೇಶ್ವರ ಹೆಗಡೆ ಹಲವಾರು ಪ್ರತಿಷ್ಠಿತ ಮೇಳೆಗಳಲ್ಲಿ ಪ್ರಮುಖ ಭಾಗವತರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ದಾಖಲೆ ಅವರದು. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಮುಂದಿನ ಕ್ಷೇತ್ರ ಬಯಲಾಟ. ಶ್ರೀ ಗುಂಡೂರಾಜ್ ಅವರಿಗೆ ಬಯಲಾಟ ಕ್ಷೇತ್ರದ ಸಾಧನೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. 2025ನೇ ಸಾಲಿನ ಬಯಲಾಟದ ಅವರ ಸಾಧನೆಯನ್ನ ಮೆಚ್ಚಿ ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಶ್ರೀ ಗುಂಡೂರಾಜ್. ತೊಗಲುಗೊಂಬೆಯಾಟದಲ್ಲಿ 60 ವರ್ಷಗಳಿಂದ ತೊಡಗಿಸಿಕೊಂಡಿರುವ ಶ್ರೀ ಗುಂಡೂರಾಜ್ ಅವರಿಗೆ ಈ ಕಲೆ ತಂದೆ ಗೊಂಬೆ ರಾಮಯ್ಯನವರಿಂದ ಬಂದಂತಹ ಮಹಾಬಳುವಳಿ. ತಾಯಿ ಹನುಮಮ್ಮ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು. ಪ್ರಾಥಮಿಕ ಶಿಕ್ಷಣ SSLC ನಂತರ ತೊಗಲುಗೊಂಬೆಯಾಟದಲ್ಲಿ ಸಂಪೂರ್ಣ ತೊಡಗಿಕೊಂಡ ಗುಂಡೂರಾಜ್ ಅವರು ಕರ್ನಾಟಕದಾದ್ಯಂತ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಪಂಜಾಬ್ ಹೀಗೆ ಎಲ್ಲ ಕಡೆಗಳಲ್ಲಿಯೂ ತಮ್ಮ ಪ್ರದರ್ಶನದ ಮೂಲಕ ಜನಮಾನಸದಲ್ಲಿ ನಿಂತಿದ್ದಾರೆ ಶ್ರೀ ಗುಂಡೂರಾಜ್ ಅವರು. ಅವರ ಸಾಧನೆಗೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಿದೆ. ಮುಂದಿನ ಕ್ಷೇತ್ರ ರಂಗಭೂಮಿ ಕ್ಷೇತ್ರ. ರಂಗಭೂಮಿ ಕ್ಷೇತ್ರದ ಈ ವರ್ಷದ ಸಾಧಕರು ಶ್ರೀ HM ಪರಮಶಿವಯ್ಯ, ಶ್ರೀ BL ಶೇಖ್, ಶ್ರೀ ಬಂಗಾರಪ್ಪ ಕುದಾನ್ಪುರ, ಶ್ರೀ ಮೈಮ್ ರಮೇಶ್, ಶ್ರೀಮತಿ D ರತ್ನಮ್ಮ ದೇಸಾಯಿ. ರಂಗಭೂಮಿ ಕ್ಷೇತ್ರದ ಸಾಧಕರನ್ನ ಬರಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ HM ಪರಮಶಿವಯ್ಯ, ಶ್ರೀ LB ಶೇಖ್, ಶ್ರೀ ಬಂಗಾರಪ್ಪ ಕುದಾನ್ಪುರ, ಶ್ರೀ ಮೈಮ್ ರಮೇಶ್, ಶ್ರೀಮತಿ D ರತ್ನಮ್ಮ ದೇಸಾಯಿ. ಶ್ರೀ HM ಪರಮಶಿವಯ್ಯ ಕನಕಪುರ ತಾಲೂಕು ಉಯ್ಯಂಬನಹಳ್ಳಿ ಹೋಬಳಿಯ ಏಡಗಳ್ಳಿ ಗ್ರಾಮದ ಪರಮಶಿವಯ್ಯನವರು ರಂಗಭೂಮಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದು ತಮ್ಮ 15ನೇ ವಯಸ್ಸಿನಲ್ಲಿ ಎಂದರೆ ಯಾರಿಗಾದರೂ ಅಚ್ಚರಿಯಾಗಬಹುದು, ಆದರೆ ಇದು ಸತ್ಯ. ರಂಗಭೂಮಿಯ ಕಲಾವಿದರ ಕುಟುಂಬದಲ್ಲಿಯೇ ಜನಿಸಿದ ಪರಮಶಿವಯ್ಯನವರು ಇದುವರೆಗೆ 100 ನಾಟಕಗಳನ್ನು ರಂಗಕ್ಕೆ ತಂದಿದ್ದಾರೆ. ರಂಗಭೂಮಿಯಲ್ಲಿನ ತಮ್ಮ ಸೇವೆಗಾಗಿ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನ ಸತ್ಕಾರವನ್ನ ಪಡೆದಿರುವಂತಹ ಪರಮಶಿವಯ್ಯನವರಿಗೆ ಜೀವನದ ಕೊನೆಯ ಉಸಿರು ಇರುವವರೆಗೂ ರಂಗಭೂಮಿಯ ಸೇವೆ ಮಾಡಬೇಕು ಎನ್ನುವಂತಹ ಅಭಿಲಾಷೆ ಇದೆ. ಅವರ ಸಾಧನೆಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಶ್ರೀ LB ಶೇಖ್ ನಾಟಕ ಆಡಿಸುವವರಿಗೆ ಮಾಸ್ತ್ರ ಅಂತಾನೆ ಒಬ್ಬ ಹೆಸರು ಇದ್ದೇ ಇರುತ್ತೆ. ಅದು LB ಶೇಖ್ ಅವರ ಹೆಸರಿನ ಭಾಗವಾಗಿಯೇ ಇದೆ. ಮುಂದೆ ಬಿಹಾಳ ತಾಲೂಕಿನ ಲಿಂಗಹಳ್ಳಿ ಶೇಖ್ ಸಾಹೇಬರು ಓದಿದ್ದು ಹೆಚ್ಚಲ್ಲ, ಆದರೆ ವೃತ್ತಿ ರಂಗಭೂಮಿಯಲ್ಲಿ ಇವರು 5 ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿರಂತರವಾಗಿ ಗುರುವಿನ ಸ್ಥಾನದಲ್ಲಿ ನೆಲೆಸಿದ್ದಾರೆ. ಅವರ ಈ ಸೇವೆಯನ್ನ ಮೆಚ್ಚಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗುತ್ತಿದೆ. ಶ್ರೀ ಬಂಗಾರಪ್ಪ ಕುದಾನ್ಪುರ. ಬೆಂಗಳೂರಿನ ಕುದಾನ್ಪುರ ಅವರು ಮೂಲತಃ ಬೆಮೆಲ್ ಉದ್ಯೋಗಿ, ಆದರೆ ಅವರಿಗೆ ಬಹಳ ಹಿಂದಿನಿಂದಲೇ ರಂಗಭೂಮಿಯ ಸೆಳೆತವಿತ್ತು. ಬಿಡುವಿನ ಅವಧಿಯಲ್ಲಿ ಅವರು ತಮ್ಮ ಒಳಗಿನ ಹವ್ಯಾಸದ ಕಡೆಗೆ ಗಮನವನ್ನು ಕೊಡ್ತಾ ಇದ್ರು. ಅವರ ವಿಶೇಷತೆ ಅಂದರೆ ಒಂದು ರೀತಿ ಸವ್ಯ ಸಾಚಿ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಶ್ರೀ ಮೈಮ್ ರಮೇಶ್. ಮೈಮ್ ಅಂದ್ರೆ ಮೂಕಾಭಿನಯ. ಇದು ಒಂದು ಅದ್ವಿತೀಯ ಕಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಯಲ್ ಬೈಲ್ನ ರಮೇಶ್ ಅವರು ಮೈಮ್ ಕಲೆಯಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ. ಅವರ ಹೆಸರಿನ ಭಾಗವಾಗಿಯೇ ಸೇರಿಕೊಂಡು ಬಿಟ್ಟಿದೆ ಮೈಮ್ ಅನ್ನೋದು. ಮೈಮ್ ರಮೇಶ್ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಕರ್ನಾಟಕ ಸರ್ಕಾರ ಗೌರವಿಸುತ್ತಿದೆ. ಶ್ರೀಮತಿ D ರತ್ನಮ್ಮ ದೇಸಾಯಿ. ರತ್ನಮ್ಮ ದೇಸಾಯಿ ಅವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸಿರಿವಾರದವರು. ರಂಗಭೂಮಿಗೆ ಇಡೀ ಜೀವನವನ್ನು ಸವಿಸಿದ ಕೆಲವರಲ್ಲಿ ರತ್ನಮ್ಮನವರು ಒಬ್ಬರು. ಕಳೆದ ಅರ್ಧ ಶತಮಾನಕ್ಕೂ ಹೆಚ್ಚು ಅವಧಿಯಿಂದ ರಂಗಭೂಮಿಯ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಅವರ ಸಾಧನೆಯನ್ನ ಗುರುತಿಸಿ ಗೌರವಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ
70ನೇ ರಾಜ್ಯೋತ್ಸವದ ಶುಭಗಳಿಗೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಿದರು. ರಂಗಭೂಮಿ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಎಲ್ಲ ಸಾಧಕರಿಗೂ ಅಭಿನಂದನೆಗಳು. ಒಮ್ಮೆ ಚಪ್ಪಾಳೆಯ ಪ್ರೋತ್ಸಾಹ ನೀಡಿದ ಕೂಡ ಬರಲಿ. ಮುಂದಿನ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ MR ಜಯರಾಮ್, ಡಾಕ್ಟರ್ NS ರಾಮೇಗೌಡ, ಶ್ರೀ SB ಹೊಸಮನಿ, ಶ್ರೀಮತಿ ರಾಜಶ್ರೀ ನಾಗರಾಜ್. ಶಿಕ್ಷಣ ಕ್ಷೇತ್ರದ ಮುಂದಿನ ಸಾಧಕರು ಡಾಕ್ಟರ್ MR ಜಯರಾಮ್, ಡಾಕ್ಟರ್ NS ರಾಮೇಗೌಡ, ಶ್ರೀ SB ಹೊಸಮನಿ, ಶ್ರೀಮತಿ ರಾಜಶ್ರೀ ನಾಗರಾಜ್. ಶಿಕ್ಷಣ ಕ್ಷೇತ್ರದ ಸಾಧಕರನ್ನ ಬರಮಾಡಿಕೊಳ್ಳೋಣ. ಡಾಕ್ಟರ್ MR ಜಯರಾಮ್, ಡಾಕ್ಟರ್ NS ರಾಮೇಗೌಡ, ಶ್ರೀ SB ಹೊಸಮನಿ, ಶ್ರೀಮತಿ ರಾಜಶ್ರೀ ನಾಗರಾಜ್. ಬಂಧುಗಳೇ, ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ವರ್ಷವೇ ಜನಿಸಿದಂಥವರು MR ಜಯರಾಮ್, ಡಾಕ್ಟರ್ MR ಜಯರಾಮ್, ಡಾಕ್ಟರ್ NS ರಾಮೇಗೌಡ, ಶ್ರೀ SB ಹೊಸಮನಿ, ಶ್ರೀಮತಿ ರಾಜಶ್ರೀ ನಾಗರಾಜ್. ಇದು ಬಹಳ ಅಪರೂಪದ ಸಂಗತಿ, ಅಪರೂಪದ ಸಂಗಮ ಅಂತಲೇ ಹೇಳ್ಬೋದು. ಇದು ಕಾಲದ ಸತ್ಯ, ಕಾಕತಾಳೀಯ ಅಂತಲೂ ಹೇಳ್ಬೋದು. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದಂತಹ ವರ್ಷವೇ ಜನಿಸಿದಂಥವರು MR ಜಯರಾಮ್ ಅವರು. ಬೆಂಗಳೂರಿನ ಪ್ರಮುಖ ಶಿಕ್ಷಣ ತಜ್ಞರಷ್ಟೇ ಅಲ್ಲದೆ ದಾನ ಧರ್ಮಗಳಲ್ಲಿಯೂ ಖ್ಯಾತಿಯನ್ನು ಪಡೆದಿದ್ದಾರೆ ಡಾಕ್ಟರ್ MR ಜಯರಾಮ್ ಅವರು. 25ನೇ ವರ್ಷದಲ್ಲಿ NS ರಾಮಯ್ಯ ತಾಂತ್ರಿಕ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನೆರವೇರಿಸಿದಂಥವರು ಡಾಕ್ಟರ್ MR ಜಯರಾಮ್ ಅವರ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಡಾಕ್ಟರ್ NS ರಾಮೇಗೌಡ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಮುಂದೆ ವಿಜ್ಞಾನದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಗಳಿಸಿದ NS ರಾಮೇಗೌಡರು ತಾವು ನಿರ್ವಹಿಸಿದ ಹುದ್ದೆಗಳಲ್ಲೆಲ್ಲ ಕನ್ನಡಕ್ಕೆ ಆದ್ಯತೆ ನೀಡಿದ ಶಿಕ್ಷಣ ತಜ್ಞರು. ಉಪನ್ಯಾಸಕರಾಗಿ ವೃತ್ತಿಯನ್ನು ಆರಂಭಿಸಿದ ರಾಮೇಗೌಡರು ವಿವಿಧ ಕಾಲೇಜುಗಳಲ್ಲಿ ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಪ್ರಕಾರಗಳ ಇವರ ಈ ಸೇವೆಯನ್ನ ಗುರುತಿಸಿ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗ ವಿದ್ಯಾರ್ಥಿಗಳ ಶಿಕ್ಷಣ ಕ್ರಮವನ್ನು ಕನ್ನಡದಲ್ಲಿ ಬರೆಯುವುದಕ್ಕೆ ಆದ್ಯತೆಯನ್ನ ನೀಡಿದಂತಹವರು. ಇವರ ಈ ಸೇವೆಯನ್ನ ಮೆಚ್ಚಿ NS ರಾಮೇಗೌಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ಶ್ರೀ SB ಹೊಸಮನಿ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನಕ್ಕೆ ಮಹತ್ವದ ಕಾಣಿಕೆ ನೀಡಿದ ಅಪರೂಪದ ಕನ್ನಡ ಸೇವಕರು SB ಹೊಸಮನಿ. ಸರ್ಕಾರಿ ನೌಕರರು, ಅಧಿಕಾರಿಗಳಿಗೆ ಆಡಳಿತದಲ್ಲಿ ಕನ್ನಡ ಬಳಕೆಯ ಉಪನ್ಯಾಸ ನೀಡಿದ ಶತಕ ತರಬೇತಿದಾರರು, ಹಲವು ಕೃತಿಗಳ ಲೇಖಕರು ಶ್ರೀ SB ಹೊಸಮನಿಯವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಶ್ರೀಮತಿ ರಾಜಶ್ರೀ ನಾಗರಾಜು ಬೆಳಗಾವಿ, ಗಡಿಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 32 ವರ್ಷಗಳಿಂದ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಶ್ರೀಮತಿ ರಾಜಶ್ರೀ ನಾಗರಾಜು ಅವರು ವಿದ್ಯೆಯ ಮಹತ್ವವನ್ನ ಬೀದಿ ನಾಟಕಗಳ ಮೂಲಕ ಜನಸಾಮಾನ್ಯರಿಗೂ ತಿಳಿಯಪಡಿಸ್ತಾ ಇರುವಂತಹ ಶಿಕ್ಷಣ ತಜ್ಞೆ. ಕಳೆದ 18 ವರ್ಷಗಳಿಂದ MM ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತಾ ಸುಮಾರು 40 ಶಿಕ್ಷಣ ಸಂಸ್ಥೆಗಳಿಗೆ ನಾಯಕತ್ವ ಒದಗಿಸಿದ್ದಾರೆ. ಇವರ ಶಿಕ್ಷಣ ಸಂಸ್ಥೆಗಳಿಂದ ಸುಮಾರು 15,000 ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ದಾಸೋಹ ಒದಗುತ್ತಾ ಇದೆ. ಶಿಕ್ಷಣ ಸೇವೆಯ ಜೊತೆಗೆ ಅಂಧ ಮಕ್ಕಳು ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಸಮರ್ಥನಂ ಸಂಸ್ಥೆಗೆ ಉಚಿತ ನಿವೇಶನವನ್ನ ನೀಡಿ ಆ ಸಂಸ್ಥೆಯೊಂದಿಗೆ ಮಕ್ಕಳ ಶಿಕ್ಷಣಕ್ಕೆ ನೆರವಾಗ್ತಾ ಇದ್ದಾರೆ. ಈ ಎಲ್ಲ ಸೇವೆಯನ್ನ ಮೆಚ್ಚಿ ಶ್ರೀಮತಿ ರಾಜಶ್ರೀ ನಾಗರಾಜು ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳು. ಮುಂದಿನ ಕ್ಷೇತ್ರ ಕ್ರೀಡೆ. ಶ್ರೀ ಆಶೀಶ್ ಕುಮಾರ್ ಬಲ್ಲಾಳ್ ವೇದಿಕೆಗೆ ಆಗಮಿಸಬೇಕು. ಶ್ರೀ ಆಶೀಶ್ ಕುಮಾರ್ ಬಲ್ಲಾಳ್ ಅವರ ನಂತರ ಶ್ರೀ M ಯೋಗೇಂದ್ರ, ಅವರ ನಂತರ ಡಾಕ್ಟರ್ ಬಬಿನಾ NM. ಕ್ರೀಡಾ ಕ್ಷೇತ್ರದ ಸಾಧಕರು ಶ್ರೀ ಆಶೀಶ್ ಕುಮಾರ್ ಬಲ್ಲಾಳ್ ಅವರು, ಶ್ರೀ M ಯೋಗೇಂದ್ರ ಅವರು, ಡಾಕ್ಟರ್ ಬಬಿನಾ NM. ಕ್ರೀಡೆಗೆ ಅವರು ಕೊಟ್ಟಂತಹ ಸೇವೆಯನ್ನ ಪರಿಗಣಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಶ್ರೀ ಆಶೀಶ್ ಕುಮಾರ್ ಬಲ್ಲಾಳ್ ಕ್ರೀಡಾರಂಗದಲ್ಲಿ ಕರುನಾಡಿನ ಕೀರ್ತಿ ಬೆಳೆದಿದ ಅಪೂರ್ವ ಸಾಧಕರು ಆಶೀಶ್ ಕುಮಾರ್ ಬಲ್ಲಾಳ್. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಾವಳಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಪ್ರತಿಭಾಶಾಲಿ ಗೋಲ್ ಕೀಪರ್ ಶ್ರೀ ಆಶೀಶ್ ಕುಮಾರ್ ಬಲ್ಲಾಳ್. ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಯನ್ನ ಪಡೆದಿರುವಂತಹ ಕ್ರೀಡಾ ಚೇತನ ಶ್ರೀ ಆಶೀಶ್ ಕುಮಾರ್ ಬಲ್ಲಾಳ್ ಅವರ ಸಾಧನೆಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭ್ಯವಾಗಿದೆ.
ಶ್ರೀ ಎಂ ಯೋಗೇಂದ್ರ ಮೈಸೂರು ಅಥ್ಲೆಟಿಕ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಕರ್ನಾಟಕದ ವಿಶಿಷ್ಟ ಕ್ರೀಡಾ ಪ್ರತಿಭೆ ಎಂ ಯೋಗೇಂದ್ರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳ ಪದಕ ವಿಜೇತ 4.5 ದಶಕಗಳಿಂದಲೂ ಕ್ರೀಡಾ ರಂಗದಲ್ಲಿ ಬೆಳಗುತ್ತಿರುವ ಸಾಧಕ ಚೇತನ ಶ್ರೀ ಎಂ ಯೋಗೇಂದ್ರ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳು. ಡಾಕ್ಟರ್ ಬಬಿನಾ ಎನ್ಎಂ ಭಾರತದ ಪಾರಂಪರಿಕ ಯೋಗ ಕ್ಷೇತ್ರದಲ್ಲಿ ಅನುಕರಣೀಯ ಸೇವೆಗೈದ ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಧನ್ವಂತರಿ ವೈದ್ಯೆ. ಬರಹದ ಮೂಲಕ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕುರಿತು ಜಾಗೃತಿ ಮೂಡಿಸಿದ ಲೇಖಕಿ, ಬಹುಮುಖಿ ಸಾಧಕಿ ಡಾಕ್ಟರ್ ಬಬಿನಾ ಎನ್ಎಂ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿಟ್ಟು ಗೌರವಿಸಲಾಗಿದೆ. ಈ ಎಲ್ಲ ಸಾಧಕರಿಗೆ ಭರಪೂರ ಚಪ್ಪಾಳೆಯ ಗೌರವವನ್ನು ಅರ್ಪಿಸೋಣ. ಪ್ರಿಯ ಬಂಧುಗಳೇ, ಕನ್ನಡದ ಮನಸ್ಸುಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ನ್ಯಾಯಾಂಗ ಕ್ಷೇತ್ರದಲ್ಲಿ ದೊರಕಿದಂತಹ ಪ್ರಶಸ್ತಿ ಇದು. ನ್ಯಾಯಮೂರ್ತಿ ಪಿ.ಬಿ. ಭಜಂತ್ರಿ, ಪವನ್ ಕುಮಾರ್ ಭಜಂತ್ರಿ, ಬಾಗಲಕೋಟೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ನ್ಯಾಯಾಂಗ ವಿಭಾಗದ ಇವರ ಈ ಸಾಧನೆಯನ್ನ ಮೆಚ್ಚಿ ನ್ಯಾಯಮೂರ್ತಿಗಳಾದಂತಹ ಶ್ರೀ ಪಿ.ಬಿ. ಭಜಂತ್ರಿ ಅವರು, ಪವನ್ ಕುಮಾರ್ ಭಜಂತ್ರಿ, ಬಾಗಲಕೋಟೆ. ಪಾಟ್ನಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿ ಈಚೆಗಷ್ಟೇ ನಿವೃತ್ತರಾಗಿರುವ ನ್ಯಾಯಮೂರ್ತಿ ಶ್ರೀ ಪವನ್ ಕುಮಾರ್ ಭೀಮಪ್ಪ ಭಜಂತ್ರಿ ನ್ಯಾಯಾಂಗಕ್ಕೆ ಸಲ್ಲಿಸಿರುವ ಸೇವೆ ಅನುಭವವಾದದ್ದು. ಅವರು ಬಾಗಲಕೋಟೆ ಬಳಿಯ ಮುರನಾಳ ಗ್ರಾಮದವರು. ಹಳ್ಳಿಯಲ್ಲಿ ಜನಿಸಿದರೂ ಎಲ್ಲ ಅಡೆತಡೆಗಳನ್ನು ಜಯಿಸಿ ಅವರು ಸಾಧಿಸಿದ ಸಾಧನೆ ಎಲ್ಲರಿಗೂ ಮಾದರಿಯಾಗಿರುವಂಥದ್ದು. ಅವರ ಸಾಧನೆಯನ್ನು ಗುರುತಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿಟ್ಟು ಗೌರವಿಸಲಾಗಿದೆ, ಪುರಸ್ಕರಿಸಲಾಗಿದೆ. ಪ್ರಿಯ ಬಂಧುಗಳೇ, ಬರಲಿ ಚಪ್ಪಾಳೆಗಳ ವಂದನೆ, ಅಭಿನಂದನೆ. ಮುಂದಿನ ಕ್ಷೇತ್ರ ಶಿಲ್ಪಕಲೆ. ಶಿಲ್ಪಕಲೆಗೆ ಇವರು ಮಾಡಿದಂತಹ ಸೇವೆಯನ್ನು ಪರಿಗಣಿಸಿಕೊಡ್ತಾ ಇರೋ ಪ್ರಶಸ್ತಿ ಶ್ರೀ ಬಸಣ್ಣ ಮೋನಪ್ಪ ಬಳಿಗೇರ, ಶ್ರೀ ನಾಗಲಿಂಗಪ್ಪ ಜಿ ಗಂಗೂರ. ಶ್ರೀ ಬಸಣ್ಣ ಮೋನಪ್ಪ ಬಳಿಗೇರ, ಶ್ರೀ ನಾಗಲಿಂಗಪ್ಪ ಜಿ ಗಂಗೂರ. ಶಿಲ್ಪಕಲಾ ಕ್ಷೇತ್ರಕ್ಕೆ ಇವರಿಗೆ ಈ ಒಂದು ಪ್ರಶಸ್ತಿ. ಬಸಣ್ಣ ಮೋನಪ್ಪ ಬಳಿಗೇರ ನಿಯಮಗಳನ್ನು ಅನುಸರಿಸಿ ಅನೇಕ ಕಲಾತ್ಮಕ ಮನೆಗಳನ್ನು ನಿರ್ಮಿಸಿದವರು ಕಾಷ್ಟ ಶಿಲ್ಪಿ ಬಸಣ್ಣ ಮೋನಪ್ಪ ಬಳಿಗೇರ. 93ರ ಹರಿಯದ ಬಸಪ್ಪ ಮೋನಪ್ಪ ಬಳಿಗೇರರು ಕಲ್ಯಾಣ ಕರ್ನಾಟಕ ಭಾಗದ ಶ್ರೇಷ್ಠ ಕಾಷ್ಟ ಕಲಾವಿದರಾಗಿ ಖ್ಯಾತರಾಗಿದ್ದಾರೆ. ಕಲಾತ್ಮಕ ಮನೆಗಳಲ್ಲಿ ಚದುರಂಗ, 5 ಮತ್ತು 7 ಅಂಕಣಗಳ ಪಡಸಾಲೆಗಳು, ತೊಲೆ, ಬೋನಿಗೆ, ತೋರಣ ಹೀಗೆ ಹಲವಾರು ಕಲಾ ವಿನ್ಯಾಸಗಳನ್ನ, ಕಲಾಕೃತಿಗಳನ್ನ ಕೆತ್ತನೆ ಮಾಡುವುದರಲ್ಲಿ ಪರಿಣಿತರು ಶ್ರೀ ಬಸಣ್ಣ ಮೋನಪ್ಪ ಬಳಿಗೇರ್ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗ್ತದೆ. ಶ್ರೀ ನಾಗಲಿಂಗಪ್ಪ ಜಿ ಗಂಗೂರ ಬೇಲಿಯಲ್ಲಿ ದೇವರ ಮೂರ್ತಿಗಳನ್ನು ನಿರ್ಮಿಸುವಲ್ಲಿ ವಿಶೇಷ ಪ್ರತಿಭೆಯನ್ನು ಪ್ರದರ್ಶಿಸಿರುವ ನಾಗಲಿಂಗಪ್ಪ ಗಂಗಪ್ಪ ಗಂಗೂರ ಮುಂಬೈ ಕರ್ನಾಟಕ ಬಾಗಲಕೋಟೆಯ ಪ್ರಖ್ಯಾತ ರಜತ ಶಿಲ್ಪಿ. ನಾಡಿನ 16 ದೇವಾಲಯಗಳಿಗೆ ದೇವರ ಮೂರ್ತಿಗಳನ್ನು ನಿರ್ಮಿಸಿಕೊಟ್ಟಿರುವಂತಹ ಈ ಸಾಧಕರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿಟ್ಟು ಗೌರವಿಸಲಾಗಿದೆ. ಮುಂದಿನ ಕ್ಷೇತ್ರ ಚಿತ್ರಕಲೆ. ಸಾಧಕರು ಶ್ರೀ ಬಿ ಮಾರುತಿ. ತದನಂತರ ಕರಕುಶಲ ಕ್ಷೇತ್ರದ ಸಾಧನೆಗಾಗಿ ಬರಮಾಡಿಕೊಳ್ಳೋಣ ಶ್ರೀಮತಿ ಎಲ್ ಹೇಮಾ ಶೇಖರ್. ಚಿತ್ರಕಲೆ ಕ್ಷೇತ್ರಕ್ಕಾಗಿ ಶ್ರೀ ಬಿ ಮಾರುತಿ, ಹಾಗೆಯೇ ಕರಕುಶಲ ಕ್ಷೇತ್ರಕ್ಕಾಗಿ ಶ್ರೀಮತಿ ಎಲ್ ಹೇಮಾ ಶೇಖರ್. ಶ್ರೀ ಬಿ ಮಾರುತಿ ಅವರು ಚಿತ್ರಕಲೆ ಕ್ಷೇತ್ರ ಉತ್ತರ ಕರ್ನಾಟಕದ ಪ್ರಮುಖ ಚಿತ್ರಕಲಾವಿದರಾಗಿರುವ ಬಿ ಮಾರುತಿ ಅವರು ಬದ್ಧತೆ, ಧ್ಯಾನಸ್ಥ ಮನಸ್ಸು, ಭೌತಿಕ ಜಗತ್ತಿನ ಆಗು ಹೋಗುಗಳ ಬಗೆಗಿನ ಆಸಕ್ತಿಯನ್ನ ಮೈಗೂಡಿಸಿಕೊಂಡಿರುವ ವಿಶಿಷ್ಟ ಕಲಾವಿದರು. 46 ವರ್ಷಗಳಿಂದ ತಮ್ಮ ಸಾಧನೆಯ ಮೂಲಕವೇ ಕಲಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಬಿ ಮಾರುತಿ ಅವರು ರಾಜ್ಯದ ಹಲವಾರು ನಗರಗಳಲ್ಲಿ, ದೆಹಲಿ ಸೇರಿದಂತೆ ವಿವಿಧ ರಾಜಧಾನಿಗಳಲ್ಲಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳನ್ನು ನಡೆಸಿದ್ದಾರೆ. ಅವರ ಕೈಚಳಕದಲ್ಲಿ ಮೂಡಿ ಬಂದಿರುವ ಹಂಪಿಯ ಬಂಡೆಗಳ ಕುರಿತಾದ ಚಿತ್ರಗಳ ಶ್ರೇಣಿ, ನಿಸರ್ಗದ ಚಿತ್ರಗಳು, ಜಾನಪದ ಬದುಕಿನ ವೈವಿಧ್ಯಮಯ ಚಿತ್ರಗಳು, ದೇಶದ ಹಲವಾರು ಪ್ರಸಿದ್ಧ ಸಂಸ್ಥೆಗಳು, ಹೋಟೆಲ್ಗಳು ಹಾಗೂ ವಿದ್ಯಾಸಂಸ್ಥೆಗಳ ಗೋಡೆಗಳನ್ನು ಅಲಂಕರಿಸಿವೆ. ಶ್ರೀ ಬಿ ಮಾರುತಿ ವಿಜಯನಗರ ಇವರಿಗೆ ಇವರ
ಸಂಸತ್ತಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ಶ್ರೀಮತಿ ಎಲ್ ಹೇಮಾಶೇಖರ್ ಚಿತ್ರಕಲೆಯನ್ನು ಮೈಸೂರು ಅರಮನೆಯ ಕಲಾವಿದ ರಾಮನರಸಯ್ಯನವರಿಂದ ಕಲಿತ ಶ್ರೀಮತಿ ಹೇಮಾಶೇಖರ್ ನಂತರ ಶ್ರಮಿಕ ವಿದ್ಯಾಪೀಠ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಶಿಕ್ಷಕರಿಂದ ತರಬೇತಿಯನ್ನು ಪಡೆದ ಕಲಾವಿದೆಯಾಗಿದ್ದಾರೆ. ಮದುವೆ ನಂತರವೇ ಕಲೆಗಳಲ್ಲಿ ಆಸಕ್ತಿ ವಹಿಸಿ ಅದರಲ್ಲಿ ಯಶಸ್ಸು ಗಳಿಸಿರುವುದು ಗಮನಾರ್ಹ ಸಾಧನೆಯಾಗಿದೆ. ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಕ ಶಕ್ತಿಯಾಗಿದೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. 70 ಜನ ಸಾಧಕರು ಬೇರೆ ಬೇರೆ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಗೌರವಿಸಿ ಆಯ್ಕೆ ಮಾಡಿ ಅವರ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆ ಮಾಡಿ ಇವತ್ತು 2025ನೇ ಸಾಲಿನ 70ನೇ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇದೀಗ ಕೊಡಮಾಡಲಾಗಿದೆ. ಈ ಒಂದು ರಾಜ್ಯ